ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमशादिलक्ष्यम् एकं नित्यं विमलमचलं सर्वधी साक्षीभूतं भावातीतं त्रिगुणरहितं सद्गुरुं तं नमामि। जगदादि जगद्गुरु अद्वैत सार्वभौमा ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 17ನೆಯ ಸೂತ್ರದ 9ನೆಯ ಶ್ಲೋಕ ಇಂದಿನ ಆಧಾರವಾದ ವಿಷಯವಾಗಿದ್ದು, ಇಲ್ಲಿ ಅನಂತ ಪ್ರಕಾರದ ಉಪದೇಶದ ವಾಕ್ಯವನ್ನು, ಅರಿವಿನ ವಾಕ್ಯವನ್ನು ಗುರು ಹೇಳಿ, ಯಾವತ್ತೂ ಕೂಡ ನೀನು ದಂಡಿಸದೆ ದೇಹವನ್ನು, ಖಂಡಿಸದೆ ಮೋಹವನ್ನು ಉಂಡು ಸ್ವರ್ಗ ಇರಲಿಕ್ಕೆ ಅದೇನು ರೆಂಡೆಯವಳೆ ಅಂತ ಸರ್ವಜ್ಞ ಕೇಳನು. ನಾವು ಸ್ವರ್ಗಕ್ಕೆ ಹೋಗಬೇಕಾಗಿದ್ರೆ ಅಲ್ಲಿ ಈ ಲೋಕದ ತ್ಯಾಗ ಇರಬೇಕು. ನಾವು ಈ ಊರನ್ನು ಬಿಟ್ಟು ಇನ್ನೊಂದು ಊರಿಗೆ ಹೋಗಬೇಕಾದ್ರೆ ಈ ಊರನ್ನು ತ್ಯಾಗ ಮಾಡಿದಾಗ ನಮಗೆ ಮತ್ತೊಂದು ಊರು ಬರ್ತದೆ. ಮತ್ತು ಸ್ವರ್ಗ ಅಂತಿದ್ದಿ ಈ ಲೋಕದ ಎಲ್ಲ ವಿಷಯಗಳನ್ನು, ಈ ಲೋಕದಲ್ಲಿರುವಂಥ ಈ ದೇಹವನ್ನು ಕೂಡ ತ್ಯಾಗ ಮಾಡಬೇಕು. ಹೌದಾ ಇಲ್ಲ? ಇದನ್ನು ತ್ಯಾಗ ಮಾಡಲಾರದೆ, ದೇಹವನ್ನು ಖಂಡಿಸದೆ ಉಂಡು ಸ್ವರ್ಗ ಏರಲಿಕ್ಕೆ ಅದೇನೋ ರಂಡೆಯ ಮನೆಯೇ ಅಂತ ಸರ್ವಜ್ಞ ಕೇಳ್ತಾನೆ. ಹಾಗಾಗಿ ಇಂಥ ಪರಿಶ್ರಮಕ್ಕೆ ಹೆದರಿ ಕರ್ಮ ತ್ಯಾಗ ಮಾಡುವುದು ರಾಜಸ ತ್ಯಾಗ ಅಂದರು. ಈ ತ್ಯಾಗಕ್ಕೆ ಘೋರ ದುಃಖವೇ ಪರಿಣಾಮವಿನ ಸುಖ ಆಗೋದಿಲ್ಲ ನೋಡ್ರಿ. ದುಃಖನೇ ಆಗ್ತದೆ ವಿನ ಸುಖ ಅನ್ನೋದು ಆಗೋದಿಲ್ಲ. ಕಾರಣ ಏನಂದರೆ ಅವರು
ಉದ್ದೇಶ ಏನದಂದರೆ ಮನಸ್ಸಿನಲ್ಲಿ ದೇಹ ದೃಷ್ಟಿನೇ ಅದ. ದೇಹ ನಾನೆಂಬ ಭಾವ ಮನಸ್ಸಿನಾಗ ಅದ. ಸ್ವರ್ಗ ಲೋಕದ ಅಪೇಕ್ಷೆ ಅದ. ಈ ದೇಹ ಬಿಡಕ್ಕೆ ತಯಾರಿಲ್ಲ, ಸ್ವರ್ಗಕ್ಕಂತ ಹೋಗೋದಿಲ್ಲ. ಹಾಗಾಗಿ ಅವರು ದೇಹವೇ ಆತ್ಮ ಅಂತ ತಿಳ್ಕೊಂಬಿಟ್ಟಾರ. ಎಲ್ಲರ ಬರಲಿ ದೇಹವೇ ಆತ್ಮ, ದೇಹವೇ ಆತ್ಮ, ಶರೀರವೇ ಆತ್ಮ. ಹಾಗಾಗಿ ಅವರೆಲ್ಲರೂ ಶಿವಪೂಜೆಯನ್ನು ಮಾಡುವಂಥ ವ್ಯಕ್ತಿಗಳಲ್ಲ. ಶಿವನ ಪೂಜೆ ಮಾಡಬೇಕಾಗಿದ್ರೆ ಶವಪೂಜೆಯನ್ನು ಮಾಡೋದು ಬಿಟ್ಟಾಗ ಶಿವಪೂಜೆ ಆಗ್ತದೆ. ಹೌದಲ್ಲ? ದೇಹದ ಪೂಜೆ ಮಾಡೋರಾದಿವಿನ ದೇವ್ರ ಪೂಜೆ ಅವ ಮಾಡೋರಂತ ಅಂದಾಗ ಶಿವಪೂಜೆ ಎಲ್ಲ ಇಂಥವರು ಕರ್ಮವನ್ನು ಬಿಟ್ಟು ಮತ್ತೊಬ್ಬರಿಗೆ ಭಾರವಾಗಿ ಬಾಳುತ್ತಾರೆ. ತಾವು ಕರ್ಮವನ್ನು ಮಾಡೋದು ಬಿಟ್ಟು ನಾವೆಲ್ಲ ಬಿಟ್ಟೀವಿ ಅಂಥೇಳಿ ಇನ್ನೊಬ್ಬರಿಗೆ ಭಾರಾಗಿ ಒಜ್ಜಾಗಿ ಕಾಲ ಕಳೀತಾರಂದರೆ ಇವರು ಸ್ವರ್ಗಲೋಕ ಶಿವಪೂಜೆಯನ್ನು ಮಾಡೋಕೆ ಆತದೇನೆಂದರೆ ಆಗೋದಿಲ್ಲ. ಅದಕ್ಕಾಗಿ ಅವರು ಮಾಡುವ ಎಲ್ಲ ಕಾರ್ಯಗಳು ಕೂಡ ವ್ಯರ್ಥವೇ ಅಂದರು. ಅದು ವ್ಯರ್ಥ. ಅದಕ್ಕೆ ನೀ ಏನು ಮಾಡೋ ಸಾರ್ಥಕ ಆಗೋಬೇಕಾಗಿತ್ತು. ನಿನ್ನ ಬದುಕು ಈ ಜನ್ಮ ಸಾರ್ಥಕ ಆಗಬೇಕಾಗಿದ್ರೆ ಮೊದಲು ಶರೀರವನ್ನು ಬಿಡು. ಶರೀರ ಬಿಡು ಅಂದರೆ ವಿಷ ಕುಡಿದು ಸಾಯಿ ಅಂತ ಹೇಳಿಲ್ಲ, ಉರ್ಲಾಕೊಂಡು ಸಾಯಿ ಅಂತ ಹೇಳಿಲ್ಲ. ಶರೀರ ಭಾವವನ್ನು ಬಿಡು. ಯಾಕೆ ಬಿಡಬೇಕ್ರಿ ಅಂದರೆ, ಅಲ್ಲೋ ತಮ್ಮ, ನಿಂದಾದರೆ ನೀ ಹಿಡ್ಕೋ. ಮಂದಿ ಶರೀರವನ್ನು ನಂದಂತ ನೀ ಹಿಡ್ಕೊಂಡಿದ್ದಲ್ಲ, ನೀನು ಅಜ್ಞಾನಿ ಎಲ್ಲವೇ ಜೀವನೇ ಸುಜ್ಞಾನಿ ಎಂದು ನುಡಿವರೇ. ಕಾರಣ ಆತ್ಮವೇ ತಾನಾಗಿದ್ದು ಜಡ ಪಂಚಭೂತ ದೇಹ ಇದು ನಾನೆಂಬೆ. ಸಣ್ಣ ಹುಡುಗರಿಗೆ ಇನ್ನೊಬ್ಬರ ಮನೆಯಲ್ಲಿ ಒಂದು ವಸ್ತು ತಂದರೆ ತಂದೆ ತಾಯಿಗಳು ಕಪಾಳ ಕುಡಿತಾರೆ. ಯಾಕಂದರೆ ಇದು ನಮ್ದಲ್ಲಪ್ಪ, ತರಬಾರ್ದು, ಇದು ಅವ್ರ ವಸ್ತು, ಅವರಿಗೆ ಕೊಟ್ಟು ಬಾ ಅಂತ ಬುದ್ಧಿವಾದ ಹೇಳ್ತಾರಲ್ಲ. ಅದಕ್ಕಾದ್ರೆ ಬುದ್ಧಿ ಆದ ಮಹಾತ್ಮರು ವೇದ ಉಪನಿಷತ್ತು ಋಷಿಮುನಿಗಳು ಘಂಟಾಘೋಷವಾಗಿ ಅನುಭವಕ್ಕೆ ಬರುವಂಗೆ ಹೇಳಿದ್ರು. ಇದು ಪಂಚಮಹಾಭೂತದ ದೇಹ ಆದ. ಯಾರ್ದು ದೇಹ? ಪಂಚಮಹಾಭೂತದ ದೇಹ. ಆ ದೇಹವನ್ನು ನಾನಂತ ನೀನು ಒತ್ತಗಡು ತಿರುಗಾಡ್ತಿದ್ದಿ, ಕಳ್ತನ ಮಾಡಿದಂಗೆ ಆಯ್ತಿಲ್ಲ. ನಾವು ಕಳ್ಳರೇ ಅಲ್ಲಪ್ಪ, ಸುಳ್ಳ್ರೇ ಅಲ್ಲ ಅಂತೀವಿ. ಆದರೆ ವೇದದ ದೃಷ್ಟಿಯಲ್ಲಿ ನಾವೆಲ್ಲರೂ ಕಳ್ಳರೇ. ಬೇರೆಯವರು ಏನು ಮಾಡ್ಯಾರ ಅಂದರೆ, ಸುಮ್ಮನೆ ಏನಾದರೂ ಒಂದು ವಸ್ತು ಕಳ್ತನ ಮಾಡ್ಯಾರ, ಅವ್ರಿಗೆ ಕಳ್ಳರು ಅಂತ ದೊಡ್ಡ ಆರೋಪ ಮಾಡ್ತೀವಿ. ಎಷ್ಟು ದುಡ್ಡು ಕದ್ದಿರಬಹುದು, ಎಷ್ಟು ಬಟ್ಟೆ ಕದ್ದಿರಬಹುದು, ಇಷ್ಟು ಧಾನ್ಯವನ್ನು ಕದ್ದಿರಬಹುದು, ಅವ್ರಿಗೆ ಕಳ್ಳ ಅಂತ ದೊಡ್ಡ ಅಪವಾದ ನಾವೆಲ್ಲರೂ ಮಾಡ್ತೀವಿ. ಬಂದ ನೋಡಪ್ಪ ಕಳ್ಳ ಅಂತೀವಿ. ನೀನೇ ಚಾಜು ಅಂತ. ಪಂಚಮಹಾಭೂತ ದೇಹ ಇನ್ನೊಬ್ಬರ ದೇಹವನ್ನು ನಂದ ಅಂತ ಗಟ್ಟಿಗಿಡ್ದಲ್ಲ, ನೀ ದೊಡ್ಡ ಕಳ್ಳ ಅಂತ. ಆ ಕಳ್ಳರಿಗೆ ಸಾಮಾನ್ಯ ಶಿಕ್ಷೆ ಅದ. ಇಲ್ಲೇ ಕೋರ್ಟು ಕಚೇರಿ ಶಿಕ್ಷೆ ಕೊಡ್ತದ. ನೀ ಮಾಡಿದ ಕಳ್ಳತನಕ್ಕೆ ಶಿಕ್ಷೆ ಏನು ಅಂದರೆ ಯಮ ಶಿಕ್ಷೆ ಕೊಡ್ತಾರಂತ ನಿನಗೆ. ಇವರು ಅಲ್ಲ ಶಿಕ್ಷೆ ಕೊಡೋರು, ಯಮ ಶಿಕ್ಷೆ. ಆ ಶಿಕ್ಷೆ ಅನುಭವ ಹೇಗಿದಂದ್ರೆ, ಮತ್ತೆ ನೀನು ತಾಯಿಯ ಗರ್ಭದಲ್ಲಿ ಜಾರಿ ಅನಂತಹೀನವಾದ ದೇಹಗಳನ್ನು ತೊಟ್ಟು ಆಯಾ ದೇಹಗಳಲ್ಲಿ ಏನು ತಿನ್ನಬೇಕೋ ಅದೆಲ್ಲವನ್ನು ತಿಂದು
ಏನು ಕುಡಿಬೇಕು ಅದೆಲ್ಲವನ್ನು ಕುಡಿದು, ಏನು ಮಾಡಬೇಕು ಎಲ್ಲವನ್ನು ನೀ ಮಾಡಿ, ನಾನು ಕಳ್ಳತನವೇ ಮಾಡಿಲ್ಲಂತಿದ್ದೆಲ್ಲ. ನಿನ್ನ ಕಳ್ಳತನ ಮಹಾತ್ಮರಿಗೆ ಗೊತ್ತು ವಿನ ಸಾಮಾನ್ಯ ಜನರಿಗಲ್ಲ ಅಂತೀವಿ. ಯಾರಿಗೆ ಗೊತ್ತಾಗ್ತದೆ? ಸಾಮಾನ್ಯ ಜನರಿಗೆ ಅಲ್ಲ ಅಂತ. ಆ ಕಾರಣದಿಂದ ಇಲ್ಲಿ ಏನು ಹೇಳ್ತಾರೆ ಮಹಾತ್ಮನಂದ್ರೆ, ಕಳಬೇಡ. ಬಸವಣ್ಣವರು ಕಳಬೇಡ ಅವ್ರು ಹೇಳ್ತಂತ ಬಂದ್ರಲ್ಲ, ಏನು ಹೇಳಿದ್ರು ಮುಂದ? ಕಲಬೇಡ, ಕೊಲಬೇಡ, ಪುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡೆಯಲು ಬೇಡ, ತನ್ನ ತಾನು ಬಣ್ಣಿಸಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಅಂದ್ರೇನು? ರೀತಿ ಅಂದ್ರ ರೀತಿ. ಈ ರೀತಿಯನ್ನ ಬಿಟ್ಟು ಬೇರೆ ರೀತಿ ಹೋದ್ರೆ ನೀನೇನಾಗ್ತಿದ್ದಿ ಅಂದ್ರೆ, ಕೂಡನ ಸಂಗಮ ದೇವನ ಕೂಡಂಗಿಲ್ಲ, ನೀನು ಶರೀರವನ್ನೇ ಕೂಡ್ತಿದ್ದಿ. ಶವ, ಹೆಣದ ಸ್ವರೂಪ ಆಗಿರತಕ್ಕಂಥ ದೇಹವನ್ನೇ ಕೂಡ್ತಿದ್ದೀವಿನ ಶಿವನನ್ನೇ ಹೆಂಗೆ ಕೂಡ್ತಿದ್ದಿ ನೀನು? ಅವರು ಕಳುವು ಮಾಡಬೇಡ ಅಂತ ಮೊದಲೇದು ಹೇಳಿದ್ರು. ಅವರು ಕಳ್ಳಬೇಡ ಅಂದರೆ ಕಳ್ಳತನ ಮಾಡಬೇಡ, ಖುಷಿಯ ನುಡಿಯಲೇಬೇಡ, ಅನಂತ ಸಪ್ತ ವಾಕ್ಯಗಳನ್ನು ಆ ವಚನದಲ್ಲಿ ಆಧಾರವಾಗಿಟ್ಟುಕೊಂಡು ಶರಣರ ಮೂಲ ವಚನ ಅದು. ಹಾಗಾಗಿ ಇಲ್ಲಿ ನಮಗೇನಾಗ್ತದಂದ್ರೆ, ಎಲ್ಲವನ್ನ ವ್ಯರ್ಥವನ್ನು ಮಾಡ್ಕೊಂಡಿವಿ. ನಾವೆಲ್ಲವೂ ವ್ಯರ್ಥ ಮಾಡಿದ್ದೆಲ್ಲ ವ್ಯರ್ಥ ಆಯ್ತಪ್ಪ ಅಂತೀವಿಲ್ಲ. ಯಾಕೆ ಸಾರ್ಥಕ ಆಗಲಿಲ್ಲ ಅಂದರೆ, ನೀವು ಸಾರ್ಥಕ ಆಗುವ ಕೆಲಸವನ್ನ ಮಾಡಿದ್ರೆ ಸಾರ್ಥಕ ಆತಿತ್ತು. ನಾವೆಲ್ಲ ಸಾರ್ಥಕ ಅಲ್ಲದ ಕಾರ್ಯವನ್ನು ಮಾಡಿವಿ, ಅವು ಸಾರ್ಥಕ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಮಹಾತ್ಮರಾದಂಥ ಋಷಿಮುನಿಗಳು, ವೇದ ಉಪನಿಷತ್ತುಗಳು ತ್ಯಾಗೇನೈಕೆ ಅಮೃತತ್ವ ಮಾನುಷ ಅಂತ ಒಂದು ಶ್ರುತಿಯ ಪ್ರಬಲವಾದ ಪ್ರಮಾಣವನ್ನು ಕೊಟ್ಟರು. ಸಾತ್ವಿಕ ತ್ಯಾಗಕ್ಕೆ ಅಮೃತತ್ವೇ ಫಲ ಅಂದರು. ಸಾತ್ವಿಕ ಗುಣ ಅಂತ ಏನು ಮಹಾತ್ಮರು ಇಲ್ಲಿವರೆಗೂ ಹೇಳ್ಯಾರಲ್ಲ, ಆ ಗುಣಗಳನ್ನು ಕೂಡ ನೀನು ತ್ಯಾಗವನ್ನು ಮಾಡಿದ್ದಾದರೆ ಅದಕ್ಕೆ ಅಮೃತತ್ವೇ ಫಲ. ಅಮೃತವೇ ಫಲ ಅಂದ್ರೆ ನೋಡ್ರಿ, ಉಳಿದವಕ್ಕೇನಾದ ಮೃತ್ಯುವೇ ಫಲ. ಇಷ್ಟೆಲ್ಲ ಮಾಡಿದ್ದೆಲ್ಲ ಮಾಡದ ಕಾರ್ಯ ಏನು ಫಲ ಕೊಡಿತು ಅಂದರೆ, ನೀನು ಸಾಯಲಿಕ್ಕೆ ಮಾಡಿದಂಥ ಕಾರ್ಯಗಳೇ ವಿನಃ ಸಾವನ್ನು ಗೆದಿಲಿಕ್ಕೆ ಮಾಡಿದಂಥ ಕಾರ್ಯ ಅಲ್ಲ. ಮತ್ತು ನಮ್ಗೆ ಸಾಯಬಾರದು, ಸಾವು ಬರಬಾರ್ದಂತ ಚಿಂತೆ ಆದಿಲ್ಲ ನಮಗೆ. ಅದಕ್ಕೆ ದೊಡ್ಡ ಚಿಂತೆ ಅಂದ್ರಲ್ಲ, ಅತ್ಯಂತ ದುಃಖ ಅಂದ್ರೆ ಯಾವುದು? ಮರಣ ದುಃಖವೇ ಅತ್ಯಂತ ದುಃಖ. ಈ ದುಃಖವನ್ನ ಬರೇ ಶ್ರೀಮಂತರು ಅಷ್ಟೇ ಅಲ್ಲ, ರಾಜ ಮಹಾರಾಜರಿಗೆ ಅಷ್ಟೇ ಅಲ್ಲ, ಮನೆಯಲ್ಲಿ ಗುದ್ದಲಿ ಸಲಿಕೆ ಪುಟ್ಟಿ ಇಟ್ಟುಕೊಂಡು ಕೆಲಸ ಮಾಡುವಂಥ ಒಬ್ಬ ಬಡವನಿಗೂ, ಒಬ್ಬ ಸಾಮಾನ್ಯ ಭಿಕ್ಷೆ ಬೇಡಿ ಬದುಕುವಂಥ ವ್ಯಕ್ತಿಯು ಕೂಡ ಸಾವು ಅಂದ್ರೆ ಅಂದ್ಬಿಡ್ತಾನ ಅವನು. ಭಯ ಆದಿಲ್ಲ ನಮಗೆ. ಆ ಭಯ ಹೋಗಬೇಕಾಗಿದ್ರೆ ಸಾಯೋದು ಯಾವುದು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಆ ಭಯ ನಿವೃತ್ತಿ ಆಗ್ತದೆ. ಸಾಯೋದು ಯಾವುದು? ಸ್ಥೂಲವಾದ ಶರೀರ. ಈ ದೇಹ ಸಾಯ್ತದ. ಯಾಕೆ ಸಾಯ್ತದ ಅಂದರೆ, ಅದು
ಕಟ್ಟಿದ್ದು ಬೀಳಬೇಕು, ಹುಟ್ಟಿದ್ದು ಸಾಯಬೇಕಂತ ಭಗವಂತನ ನಿಯಮ ಅದ. ನಾವು ನೀವು ಮಾಡಿದ ನಿಯಮ ಅಲ್ಲಿದು, ಪರಮಾತ್ಮನ ನಿಯಮ. ನೀ ಯಾವುದನ್ನ ಕಟ್ತೀರಿ, ಕಟ್ಟಿದ್ದು ಒಂದಿಲ್ಲ ಒಂದು ದಿನ ಅದು ಬೀಳಲೇಬೇಕು. ಅದು ಆಯುಷ್ಯ 500 ವರ್ಷ ಇರಲಿ, 1000 ವರ್ಷ ಇರಲಿ, ಒಂದಿನ ಬೀಳಲೇಬೇಕು. ನಿಯಮ ಅದಿಲ್ಲ. ಮತ್ತು ಹುಟ್ಟಿದ್ದು ಸಾಯಲೇಬೇಕು ಅಂದಾಗ ದೇಹ ಹುಟ್ಟ್ಯದ, ದೇಹ ಪಂಚಮಭೂತದಿಂದ ಹುಟ್ಟ್ಯದಲ್ಲ, ಆ ಹುಟ್ಟಿದ ದೇಹ ಗಟ್ಟಿಯಾಗಿ ಇರಬೇಕಂತೇನು ವಿಚಾರ ಮಾಡಿವಲ್ಲ, ಅದೇ ಅಜ್ಞಾನ ಅಂತ. ಅಜ್ಞಾನ ಇಲ್ಲ. ಹಾಗಾಗಿ ಯಾವುದು ಸಾಯ್ತದ ದೇಹ ಅಲ್ಲ, ದೇಹಕ್ಕದಲ್ಲ ಮರಣ. ಆ ದೇಹವನ್ನು ತ್ಯಾಗ ಮಾಡು. ತ್ಯಾಗ ಮಾಡಂದ್ರೆ ಪರರ ಶರೀರದಂತೆ. ಇನ್ನೊಬ್ಬರು ಓಣ್ಯಾಗ ಊರಾಗ ಯಾರನ್ನು ಸಾಯ್ತಾರ, ಆ ಹೆಣದ ಮುಂದೆ ಹೋಗಿ ಅಳ್ತದ್ದೆ ನೀನು? ಯಾಕೆ ಅಳಂಗಿಲ್ಲಪ್ಪ? ನಮ್ಮವ್ರಲ್ಲಲ್ಲ ಅವರು, ನಮ್ಮವರಲ್ಲ ಅಂತ ಅಳಂಗಿಲ್ಲ. ಅದೇ ನಿನ್ನ ಮನೆಗೆ ಸತ್ರೆ ಅಳ್ತದ್ದಲ್ಲ. ಅಲ್ಲಿ ಯಾಕೆ ಸತ್ತಾಗ ಅಳಲಿಲ್ಲ, ಇಲ್ಲಿ ಸತ್ತಾಗ ಯಾಕೆ ಅಳ್ತಿದ್ದಿ? ಇವರು ನಮ್ಮವರಪ್ಪ, ನಮ್ಮವರು ಅನ್ನುವ ನನ್ನದನ್ನುವ ಮೋಹದಲ್ಲಿ ದುಃಖ ಆದವಿನ ಸಾವಿನಲ್ಲಿ ಹೆಣದಲ್ಲಿ ದುಃಖ ಇಲ್ಲ. ಸಾವಿನಲ್ಲಿ ದುಃಖ ಆದಂದ್ರೆ ಎಲ್ಲರೂ ಸತ್ತಾಗ ನಾವು ಅಳಬೇಕಾಗಿತ್ತು, ಅಳಂಗಿಲ್ಲಲ್ಲ. ಅಂದ್ರೆ ಎಲ್ಲಿ ಹಿಡಿದದ ಇದು ಕೊಂಡಿ ಅಂದ್ರೆ ಮೋಹೇವ ಮಹಾಮೃತ್ತು. ನೀನು ಎಲ್ಲಿವರೆಗೂ ಅನಿತ್ಯವಾದ ವಸ್ತುಗಳ ಮೇಲೆ ಪ್ರೀತಿ ಇಟ್ಟಿದ್ದಿ, ಆ ವಸ್ತು ಕೈ ಬಿಟ್ಟಾಗ ನೀನು ಸತ್ತೋತಿದ್ದಿ. ಹಾಗಾಗಿ ಇಲ್ಲಿ ಸಂಬಂಧ ಹೇಳ್ತಾರ. ಏನು ಸಂಬಂಧಪ್ಪ ಅಂದ್ರೆ, ಈ ದೇಹಕ್ಕೂ ಕಾರ್ಯಮಿತ್ತೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸ ತ್ಯಾಗ ಸಾತ್ವಿಕೋ ಮತ ಅಂತ ಇಲ್ಲಿ ಒಂದು ಮಾತು ಹೇಳಿದರು. ಅರ್ಜುನ, ನೀನು ಜಗತ್ತಿನಲ್ಲಿ ಹುಟ್ಟಿ ಬಂದಿದ್ದಲ್ಲ, ಹುಟ್ಟಿದ ಮೇಲೆ ನಾವು ಸಾಯೋವರೆಗೂ ಏನಾದರೂ ಕಾರ್ಯ ಮಾಡಲೇಬೇಕು. ಸುಮ್ಮನೆ ಬದುಕಲಿಕ್ಕೆ, ಸುಮ್ಮನೆ ಇರ್ಲಿಕ್ಕೆ ಬರಂಗಿಲ್ಲ, ಏನಾದರೂ ಮಾಡಬೇಕಾಗ್ತದೆ. ಆದರೆ ನೀನು ಏನಾದರೂ ಮಾಡು, ಕರ್ಮವನ್ನು ತ್ಯಾಗ ಮಾಡು ಅಂತ ತಿಳ್ಕೊಬೇಡ. ನಾ ಇದನ್ನ ಮಾಡಬಾರ್ದು ಅಂತ ಬಿಡಕ್ಕೆ ಹೋಗಬೇಡ. ಯಾಕಂದ್ರೆ ಕಾರ್ಯಂ ಇಲ್ಲಿ ನೀ ಸುಮ್ಮನೆ ಇರೋಕೆ ಆಗೋದಿಲ್ಲ. ಅಂದ್ರಾಗ ಮಹಾತ್ಮರು, ಶರಣರು, ಸಂತರು, ವೇದಗಳು ಯಾವ ಕರ್ಮವನ್ನು ಮಾಡು ಅಂತ ನಿನಗೆ ಹೇಳಿದಲ್ಲ ಅದನ್ನು ಬಿಡಬೇಡ ಅಂದ್ರ ಅವರು. ಇವ್ರೇನದ ಬಿಡು ಅಂತ ಹೇಳಿದ ವೇದ ಅಂತ ಎಲ್ಲವೂ ಬಿಟ್ಬಿಟ್ರು ನೋಡ್ರಿ. ಒಳ್ಳೇದನ್ನ ಬಿಡಬೇಡ, ಕೆಟ್ಟದ್ದನ್ನ ಬಿಡೋಂತ ಶಾಸ್ತ್ರ. ನೀನೇನಾದ್ರೂ ಇದ್ದಾಗ 2 ಗ್ಲಾಸಲ್ಲಿ ಇಟ್ಟಾರ ಇದನ್ನ ಒಳ್ಳೆ ಇದನ್ನು ಬೇಡ ಅಂತಾನ. ನೋಡಪ್ಪ, ಇದ್ರಾಗ ಏನದ, ಕುಡಿಯಲಿಕ್ಕೆ ಯೋಗ್ಯವಾದ ವಸ್ತು ಇದಲ್ಲ. ಇದು ಸಾರಾಯಿ ಹೆಂಡದ ನಿಶ್ಯ ಪದಾರ್ಥ ಅದ, ಇದನ್ನ ಬಿಡೋ ಅಂದ್ರು. ಆ ಇನ್ನೊಂದು ಗ್ಲಾಸ್ ಅದೇ ಬಿಡೋ ಅಂತ ಹೇಳಿದ್ಮೇಲೆ ಅದನ್ನು ಬಿಟ್ಟು ಅದ್ರಾಗಿದ್ರೆ ಹಾಲು ಅದ, ಹಾಲು ಬಿಡ ಅಂತ ಹೇಳಿ ಧನಶಾಸ್ತ್ರ. ಈ 2ರಲ್ಲಿ ಇದು ಬಿಡು, ಇದು ಕುಡಿ ಅಂತು. ಆದ್ರೆ ಅವನೇನು ಮಾಡಿದ ಮೂರ್ಖ, ಬಿಡು ಅಂತ ಹೇಳ್ಯಾರ ಅಂತೇಳಿ ಶಾಸ್ತ್ರ 2 ಬಿಟ್ಟ ನೋಡ್ರಿ. 2 ಬಿಟ್ಟ, ಉಭಯ ಭ್ರಷ್ಟ ಅದ. ಮನೆಯನ್ನು ಕಾಯಲಿಲ್ಲ, ಹಳ್ಳನ್ನು ಕಾಯಲಿಲ್ಲ. ಈ ಲೋಕದಲ್ಲಿ ಹುಟ್ಟಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲಿಲ್ಲ. ಪರಲೋಕದ
ಏನು ಭೋಗ ಅದ ಅದನ್ನು ಪಡಿಲಿಲ್ಲ, ಇದನ್ನು ಪಡಿಲಿಲ್ಲ, ಅದನ್ನು ಪಡಿಲಿಲ್ಲ. ಹೀಗಾಗಿ ತ್ಯಾಗವೆಂದರೆ ಏನು ಅಂತ ಮೊದಲು ಅರ್ಥ ಮಾಡ್ಬೇಕು. ತ್ಯಾಗ ಮಾಡು ಏನು ಬಿಟ್ಟಿರಪ್ಪ ನೀವು? ಮೊನ್ನೆ ಬಿಟ್ಟಿವಿ ಅಂತ ಶಾಸ್ತ್ರ ಕೇಳ್ಯಾರಪ್ಪ. ಸಣ್ಣ ಮನೆ ಅದ ಸಾಗಪ್ಪ, ಕಲ್ಲು ಶಿವಪ್ಪ 2 ಅಂತಸ್ತು ಮನೆ ಕಡಿಸೇನಪ್ಪ, ಯಾಕೆ ಕಟ್ಟಬೇಕಾಗಿತ್ತು? ಅಲ್ಲ ಮಂದಿನ ಅದ, ಇಷ್ಟು ದೊಡ್ಡ ಮನೆ ಹಾಕ್ಬೇಕಾಗಿತ್ತು? ದೊಡ್ಡದು ಮನೆ ಕಟ್ಲಿ ಸಣ್ಣದು ಮನೆ ಕಟ್ಲಿ ಮೋಕ್ಷ ಅಂತ ಹೇಳ್ಯಾರ ನಿನಗೆ? ಮನೆಯಿಂದ ಮೋಕ್ಷ ಅಂತ ಹೇಳಿಲ್ಲಲ್ಲ. ಅದಕ್ಕಾಗಿ ತ್ಯಾಗ ಅಂದ್ರೇನು? ಸಂಘ ತ್ಯಾಗ, ಫಲತ್ಯಾಗ, ಕರ್ಮ ತ್ಯಾಗವೆಂದರ್ಥವಲ್ಲ. ಯಾಕಂದ್ರೆ ಮನುಷ್ಯ ಸಂಘಜೀವಿ, ಸಂಘದಲ್ಲೇ ಬದುಕಬೇಕು. ಎರಡನೇದ್ದು, ನಾವು ಮಾಡಿದ ದುಡಿಮೆಗೆ ಫಲದ ಅಪೇಕ್ಷೆ ಇಟ್ಕೋಬೇಕು. ಈ ಬಹಳ ಜನ 2 ಲಕ್ಷ, 1 ಲಕ್ಷ, 4 ಲಕ್ಷ ಸಂಬಳ ತಗೊಂತಾರೆ. ಶಾಸ್ತ್ರ ಕೇಳಿ ಇಲ್ಲಪ್ಪ, ನೀ ದುಡ್ದದ್ದು ಫಲದ ಅಪೇಕ್ಷೆ ಮಾಡಬೇಡ ಅಂತೇಳಿ ಸಂಬಳವಲ್ಲಿ ಅಂದ್ರೆ ಸಂಬಳ ಬೇಡ್ರಿ ಅಂದ್ರೆ ಏನರ್ಥ? ಉಪವಾಸ ಆಯ್ತೆ ನೀನು ದುಡಿದಿದ್ದಿ, ಆ ದುಡಿದ ಫಲ ನೀ ತಗೋ. ಮತ್ತು ಈ ಶ್ಲೋಕದಲ್ಲಿ ಕಾರ್ಯಂ ಅಂತ ಹೇಳೋದ್ರಿಂದ ಶಾಸ್ತ್ರ ವಿಹಿತವಾದ ಕರ್ಮವನ್ನು ಮನುಷ್ಯನು ತಪ್ಪದೇ ಮಾಡಬೇಕು. ಶ್ರೀಕೃಷ್ಣ ಭಗವಂತನೇ ಹೇಳ್ತಾನ, ಶಾಸ್ತ್ರದಲ್ಲಿ ವಿಹಿತವಾದ ಮಾನವ ಶರೀರದಲ್ಲಿ ಮಾನವನ ಲೋಕ ಕಲ್ಯಾಣವನ್ನು ಮಾಡಿಕೊಂಡು ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಏನು ಕೃಷ್ಣ ಭಗವಂತ ಅರ್ಜುನನಿಗೆ ಇದು ಮಾಡು ಅಂತ ಹೇಳ್ತಾನಲ್ಲ, ಅದನ್ನ ನೀ ಮಾಡಲೇಬೇಕು. ಅದರಿಂದ ತಾಮಸಿಗೂ ಶಾಸ್ತ್ರವಿಧಿಯನ್ನು ತಿಳಿಯದೆ ತಮೋ ಗುಣದ ಪಾಪಿ ಅನ್ನಲ್ಲ, ಪಾಪದ ಗುಣದಲ್ಲಿ ಏನೇನಿರ್ತಾವಂದು ಕೇಳ್ತಾ ಬಂದಿರಿ. ಆ ಪಾಪಿಗೆ ಶಾಸ್ತ್ರ ವಿಧಿ ತಿಳಿಯದೆ, ಆಗ ಶಾಸ್ತ್ರ ಅಂದ್ರೆ ಗೊತ್ತಿಲ್ಲ, ಶ್ಲೋಕ ಅಂದ್ರೆ ಗೊತ್ತಿಲ್ಲ, ಪುರಾಣ ಅಂದ್ರೆ ಗೊತ್ತಿಲ್ಲ, ಆಗಮ ಅಂದ್ರೆ ಗೊತ್ತಿಲ್ಲ. ಅಂಥವರು ತಿಳಿಯದೆ ಶಾಸ್ತ್ರ ವಿಹಿತವಾದ ಕರ್ಮವನ್ನು ಆಚರಿಸದೆ ಬಿಡುತ್ತಾರೆ. ಭಗವಂತ ಏನು ಹೇಳಿದ ನೋಡಪ್ಪ, ವಿವೇಕಿ ಆಗು. ಯಾಕಂದ್ರೆ ಯಾವುದೇ ಕರ್ಮವನ್ನು ನೀ ಮಾಡು, ಕರ್ಮ ಬೇಡ ಅಂತ ಹೇಳಿಲ್ಲ ಶಾಸ್ತ್ರ. ವಿಚಾರಣೆ ಪರಮ ಔಷಧ. ಯಾವುದನ್ನು ಮಾಡ್ತಿದ್ದಲ್ಲ ಅದು ಯಾವುದು? ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ಇದು ಮಾಡಬೇಕು ಮನುಷ್ಯರಿಗಂತ ಏನು ಹೇಳ್ಯಾರ, ಅಂಥ ಕರ್ಮವನ್ನು ನೀನು ಮಾಡು. ಮಾಡದೆ ಶಾಸ್ತ್ರ ವಿಧಿಯನ್ನು ತಿಳಿಯದೆ ಇದು ಆಚರಣೆ ಮಾಡಲಿಕ್ಕೆ ಬರೋದಿಲ್ಲ. ನಾವು ಯಾವುದು ಮಾಡಬೇಕು ಯಾವುದು ಬಿಡ್ಬೇಕಂತ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದಂತ ತಿಳಿದಾಗ ಕೆಟ್ಟದ್ದನ್ನು ಬಿಡಕ್ಕೆ ಬರ್ತದೆ. ಕೆಲವು ಗೊತ್ತಾವ ನಮಗೆ. ಕಾಲಲ್ಲಿ ಮುಳ್ಳು ನಟ್ರೆ, ಕಣ್ಣಾಗ ಧೂಳು ಬಿತ್ತು ಅಂದರೆ ಇದನ್ನ ಅರ್ಜೆಂಟಾಗಿ ಮುಳ್ಳು ತಕ್ಕಂತೀವಿ. ಯಾಕೆ ಗೊತ್ತದ, ಮುಳ್ಳು ಒಳಗಿದ್ರೆ ಭಾಳ ಕಷ್ಟ ಅಂತ ತೆಕ್ಕಂತಾನ. ಕಣ್ಣಾಗ ಧೂಳಿತ್ತು ಅಂದರೆ ಡಾಕ್ಟ್ರಲ್ಲಿ ಗೊತ್ತಾನ. ಆದರೆ ಕೆಟ್ಟ ಗುಣ ಯಾವುವು ಒಳ್ಳೆಯ ಗುಣ ಯಾವುದು ಗೊತ್ತಿಲ್ಲ, ಹೆಂಗೆ ತೆಕ್ಕಬೇಕಂತ ಅವನು ತೆಗೆದಂಗ. ಆ ಕಾರಣಕ್ಕಾಗಿ ಶಾಸ್ತ್ರ ವಿಧಿಗಳನ್ನು ತಿಳಿದು ಕಷ್ಟಗಳಿಗೆ ಅಂಜಬೇಡ. ಶಾಸ್ತ್ರದ ನೇಮ ಮಾರ್ಗ ಏನವ ಅದನ್ನು ತಿಳ್ಕೊಂಡು ನಿನಗೆ ಬೆಟ್ಟದಷ್ಟು ಕಷ್ಟ ಬಂದರೂ ಕೂಡ ಅಂಜಬೇಡ ಅಂದ್ರು. ಯಾಕೆ ಅಂಜಬೇಡ್ದ್ರಿ? ಕಷ್ಟ ಯಾರಿಗೆ ಹೇಳ್ತೀರಿ? ಸುಖ ದುಃಖ ಮನಸ್ಸಿಗೆ ವಿನಃ ಆತ್ಮನಿಗೆ ಅಲ್ಲ. ನಿನ್ನ ಮನಸ್ಸು ಆತ್ಮ ಅಲ್ಲ.
ಆತ್ಮನ ಮೇಲೆ ಇಂಥವು ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅನಾತ್ಮವಾದ ದೇಹಕ್ಕೆ ಮನಸ್ಸಿಗಂತ ನೀ ಶಾಸ್ತ್ರ ಕೇಳಿ ತಿಳ್ಕೊಂಡ್ರೆ ಇದಕ್ಕಾರು ಅಂಜುವರು ಇದಕ್ಕಾರು ಅಳ್ಕುವರು. ಯಾಕೆ ಅಂಜಬೇಕ್ರಿ? ಯಾಕೆ ಅಳ್ಕೋಬೇಕಂತ. ಹಾಗಾಗಿ ಸಂಘವನ್ನು ಫಲವನ್ನು ತ್ಯಜಿಸಿ ನಿಯತ ಕರ್ಮವನ್ನು ಆಚರಿಸುತ್ತಾನೆ. ಹಾಗಾಗಿ ಈ ಮಾರ್ಗದಲ್ಲಿ ಹೋಗುವಾಗ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಸುಖ ಬರಲಿ, ಸುಖ ಆದಾಗ ಹಿಗ್ಗದೆ, ಕಷ್ಟ ಆದಾಗ ಭಾಳ ಕುಗ್ಗದೆ, ತಾನು ಮಾನವನಾಗಿ ನಿತ್ಯ ಏನೇನು ಆಚರಣೆ ಮಾಡಬೇಕು ಅಂತಾದಲ್ಲ ಅದನ್ನು ಮಾತ್ರ ಎಂದೂ ಬಿಡಬಾರ್ದು ನೋಡ್ರಿ. ಅದರಲ್ಲಿ ಬಹಳ ಮುಖ್ಯವಾದದ್ದು ಯಾವುದು ಅಂದರೆ, ಎಲ್ಲವನ್ನು ನೀವು ಮಾಡಬಹುದು ಬಿಡಬಹುದು. ಶಾಸ್ತ್ರದ ವಿಧಿಗಳಲ್ಲಿ ಮೊದಲೇ ಮಹಾತ್ಮರು 9 ಪ್ರಕಾರದ ಭಕ್ತಿಗಳನ್ನು ನೇಮ ಮಾಡ್ಯಾರ. 9 ಥರದ ಭಕ್ತಿ. ಅದು ಮೊದಲನೆಯ ಭಕ್ತಿ ಯಾವುದು? ಶ್ರವಣ ಭಕ್ತಿ. ಶ್ರವಣ ಭಕ್ತಿ ಇದನ್ನ ಬಿಟ್ಟಿಲ್ಲ ನಿನಗೆ ಎಲ್ಲ ಭ್ರಷ್ಟತೆ ಬಂದ ಬಿಡ್ತಾವ. ಎಲ್ಲವೂ ಹೋಗ್ಬೇಕಾಗಿತ್ತು. 11 ತಾಸಿಂದ ಏನೇನೋ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆ 1 ತಾಸು ಆದರೂ ಕೂಡ ಈ ಸಂಘದಲ್ಲಿ ಶ್ರವಣ ಮಾಡಬೇಕು. ಇದು ಹೇಳ್ತದ ನಿನ್ನ ಕಷ್ಟ ಬಂದದ. ಯಾರಿಗೆ ಬಂದದ ಕಷ್ಟ? ಯಾರಿಗೆ ಬಂದದ ಕಷ್ಟ? ಭೋಗ ಬೇಕಾಗ್ಯದ, ಭಾಗ್ಯ ಬೇಕಾಗ್ಯದ. ಇದು ಯಾರಿಗೆ ಬೇಕಾಗ್ಯದ ಅಂದರೆ ಸ್ಥೂಲವಾದ ದೇಹ, ಸೂಕ್ಷ್ಮವಾದ ಲಿಂಗ ತನುವಿನ ಕಾರ್ಯವಿನ ಇವೆರಡನ್ನು ತಿಳಿಯುವಂಥ ಆತ್ಮ ನೀನಿದ್ದೆ. ಇವೆರಡಕ್ಕನೇ ಸಾಕ್ಷಿ ಇದ್ದೆ ಅಂತ. ನೀನು ಯಾಕೆ ಅಳಕೋತಿದ್ದಿ, ಅಂಜಕೋತಿದ್ದಿ, ಸಾಯ್ತೀನಿ. ನೀ ಅಂಜದೂ ಸಾವು ತಪ್ಪಂಗಿಲ್ಲ, ಅಂಜದ ಇದ್ರೂ ಕೂಡ ಸಾವು ಓಡೋಗೋದಿಲ್ಲ. ಏನು ಸಾವಿಗೆ ಅಂಜಂಗಿಲ್ಲ ಅಂದರೆ ಅದೇನು ಓಡೋಗ್ತದೇನು? ಅಂಜಿತ್ತಂದ್ರೆ ನೀ ಸಾಯಬಾರ್ದಾಗಿತ್ತು, ಸಾಯ್ತಿದ್ದಿಲ್ಲ. ಅದು ಅಂಜಂಗೂ ಇಲ್ಲ. ಅದು ತನ್ನ ಕಾರ್ಯ ಏನದ ಆ ಕಾರ್ಯ ಮಾಡಿ ಹೋಗ್ತದೆ. ಓಡೋದ್ರೂ ಸರಿ, ಎದೆ ಕೊಟ್ಟರು ಸರಿ, ತನ್ನ ಸಮಯ ಬಂದಾಗ ಈ ಸ್ಥೂಲವಾದ ಶರೀರ ಅನಂತ ಕರ್ಮ ಮಾಡದ. ಆ ಕರ್ಮದ ಸುಖ ದುಃಖ ಉಣ್ತದ. ಆ ಕರ್ಮ ಯಾವಾಗ ಮುಗೀತು ಅಂದರೆ ಏನಾಯ್ತು? ಈ ದೇಹ ಬಿದ್ದು ಹೋಗ್ತದೆ ಅಷ್ಟೇ. ದೇಹ ಬಿದ್ದು ಹೋಗ್ತದಲ್ಲ. ಅದೇ ಪ್ರಕಾರವಾಗಿ ಇಲ್ಲಿ ಗೀತೆಯ ಸಂದೇಶ ಏನು ಹೇಳ್ತಂದ್ರೆ, ಮೋಕ್ಷವನ್ನು ಬಯಸುವ ಪ್ರತಿಯೊಬ್ಬರು ಈ ತ್ಯಾಗವನ್ನೇ ಅವಲಂಬಿಸಬೇಕೆಂದು ಗೀತೆಯ ಸಂದೇಶ. ಕೆಟ್ಟದ್ದನ್ನು ಬಿಡಬೇಕು, ಒಳ್ಳೆಯದನ್ನು ಹಿಡಿಬೇಕು. ಇದು ಉಭಯ ತ್ಯಾಗ ಅಂದರು. ಒಳ್ಳೆಯದನ್ನು ಹಿಡಿ, ಕೆಟ್ಟದನ್ನು ಬಿಡು ಅಂತ ಹೇಳೋದು. ಇದು ಯಾರಿಗೆ ಹೇಳ್ತಾರ? ಮೋಕ್ಷದ ಅಪೇಕ್ಷೆ ಉಳ್ಳಂಥವರಿಗೆ. ಅದು ಬಹಳ ಕಷ್ಟ ಇದ್ರೂ ಕೂಡ ಸಂಸಾರ ಇಷ್ಟು ವರ್ಷ ಇಷ್ಟು ಜನ್ಮದಲ್ಲಿ ಕಷ್ಟ ಅಂತ ಗೊತ್ತಿದ್ದು ಮಾಡಲು ಬಿಟ್ಟಿವೇನ್ರಿ? ಎಂದವನು ಬಿಟ್ಟಿವೆ. ಹಿಂದಿನ ಜನ್ಮದಾಗ ಬಿಟ್ಟಿಲ್ಲ, ಮತ್ತು ಈ ಜನ್ಮದಾಗ ಬಿಟ್ಟಿಲ್ಲ. ಎಷ್ಟು ಭಾರ ಆಗಿರ್ಬೋದು. ಆದರೆ ಈ ಭಗವಂತ ಹೇಳುವಂಥ ಮಾತಿನಲ್ಲಿ ಅಷ್ಟು ಕಷ್ಟ ಅದೇನು? ಒಂದು ಒಳ್ಳೆಯ ವಿಚಾರವನ್ನು, ಒಳ್ಳೆಯ ಗುಣವನ್ನು ಸಂಪಾದನೆ ಮಾಡಿಕೊಂಡು, ಸಾತ್ವಿಕ ಗುಣವನ್ನು ಹೆಚ್ಚಿಸಿಕೊಂಡು, ಆ ಗುಣದಿಂದ ಅಂತಃಕರಣವನ್ನು ಶುದ್ಧಿ ಮಾಡಿಕೊಂಡು, ಆ ಶುದ್ಧ ಅಂತಃಕರಣ ದ್ವಾರದಿಂದ ನಿನಗೆ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ತದ. ಅದು ಏನಂದರೆ ಕರ್ಮದಷ್ಟು ಕಷ್ಟ ಅಲ್ಲ. ಕರ್ಮದಷ್ಟು ಕಷ್ಟ ಇಲ್ಲೇನು ಕಷ್ಟ ಇಲ್ಲ ಅಂತ. 1 ರೂಪಾಯಿ ಬೇಕಾಗಿಲ್ಲ. ಒಂದು ಗುಡಿಗೆ ಹೋದ್ರೆ ಸಾಮಾನ್ಯ ಈಗ ಒಂದು ಕಾಯಿ ಊದಿನ ಕಡ್ಡೆ ಅಂದರೆ 50 ರೂಪಾಯಿ ಬೇಕು. ಹೌದಾ? ಇಲ್ಲಿ ಏನದ? ಇಲ್ಲಿ ಏನಿಲ್ಲಲ್ಲ.
ಸರಳ ಇದ್ದದ್ದು ನಮಗೆ ಕಷ್ಟ ಆಗ್ಯದ, ಕಷ್ಟ ಇದ್ದದ್ದು ಭಾಳ ಸರಳ ಆಗ್ಯದ. ಯಾಕೆ ಹಿಂಗಾಗ್ಯದಂದ್ರೆ ಅವನ ಅಜ್ಞಾನ, ಪಾಪದ ಬಲ ಭಾಳ ಅಂತ ಒಪ್ಪಲೇಬೇಕಲ್ಲ. ಪಾಪದ ಬಲ ಬಾಳ್ದದಕ್ಕೆ ದುಃಖನೇ ಅವನಿಗೆ ಸುಖ ಅನ್ನಿಸ್ತದ, ಸುಖದ ಕಾರ್ಯ ದುಃಖ ಅನ್ಸಕತ್ತ. ಕಾರಣ ಪಾಪದ ಬಲ ಅಂತ. ಹಾಗಾಗಿ ಮುಂದೆ ಏನು ಹೇಳ್ತಾರೆ ಮಹಾತ್ಮರು ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಇದಾಗಿ ಅವನು ಶ್ಲೋಕಗಳು 9 ಆಯ್ತಲ್ಲ. ಮುಂದೆ ವಿಚಾರ ಮಾಡೋಣ. ಏನು ಹೇಳ್ತಾರ ಅಂತಂದ್ರೆ, ಇಲ್ಲಿ ನ ದ್ವೇಷ್ಟೇ ಕುಶಲಂ ಕರ್ಮ ಕುಶಲೇ ನಾನು ಸುಜ್ಯತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯ ಅಂದರು. ಅಂದರೆ ಇಲ್ಲಿ ಪ್ರಪಂಚದಲ್ಲಿ ನಮಗೆಲ್ಲರಿಗೂ ಏನಾದಂದರೆ ದೊಡ್ಡ ಲಾಭವನ್ನು ಸಂಪಾದನೆ ಮಾಡಬೇಕು, ನಾವು ದೊಡ್ಡ ಶ್ರೀಮಂತರಾಗಬೇಕು ಅಂತ ವಿಚಾರ ಎಲ್ಲರಿಗಿರೋದು ಸಹಜ. ಆದರೆ ಆ ಲಾಭವನ್ನು ಸಂಪಾದಿಸಬೇಕೆಂದಿದ್ದರೆ ಅದಕ್ಕೆ ತ್ಯಾಗವು ಅತ್ಯವಶ್ಯಕ. ನೀನೇನಾದರೂ ಸಂಪಾದನೆ ಅದು ಮಾಡಬೇಕಾದ್ರೆ ಮತ್ತೊಂದು ನೀ ತ್ಯಾಗ ಮಾಡಬೇಕು. ಭೂಮಿಯನ್ನು ಸಂಪಾದನೆ ಮಾಡಬೇಕಂತ ಒಬ್ಬನಿಗೆ ಬಹಳ ಅಪೇಕ್ಷೆ ಅದ. ಆ ಭೂಮಿ ಸಂಪಾದನೆ ಮಾಡಬೇಕಾಗಿದ್ರೆ ಹಣವನ್ನು ತ್ಯಾಗ ಮಾಡಬೇಕು. ರೊಕ್ಕನೂ ಇರಬೇಕು, ಭೂಮಿನೂ ಆಗ್ಬೇಕಂದ್ರೆ ಆತದೇನು? ಬಂಗಾರವನ್ನು ಗಳಿಸ್ಬೇಕಂದ್ರೆ ಹಣವನ್ನು ತ್ಯಾಗ ಮಾಡಬೇಕು. ಬಂಗಾರನೂ ಪ್ರಾಪ್ತಿ ಆಗ್ಬೇಕು, ದುಡ್ಡು ಇರ್ಬೇಕಂದ್ರೆ ಸಾಧ್ಯ ಅದಲ್ರಿ? ಸಾಧ್ಯ ಇಲ್ಲಲ್ಲ. ಅದೇ ಪ್ರಕಾರವಾಗಿ ಇಲ್ಲಿ ತ್ಯಾಗವು ಅತ್ಯವಶ್ಯಕ. ಒಂದನ್ನು ಪಡಿಬೇಕಾಗಿದ್ರೆ ಮತ್ತೊಂದನ್ನು ಬಿಡಬೇಕಂತ. ಕೆಲವರು ಮಹಾ ತ್ಯಾಗವನ್ನು ಮಾಡಿ ಮಹಾಪುರುಷರು ಎನಿಸಿಕೊಂಡರು. ತನು ಮನ ಧನವನ್ನು ಅಂದರೆ ಸರ್ವಸ್ವವನ್ನು ತ್ಯಾಗ ಮಾಡಿದ ಮೇಲೆ ಜೀವನದ ದೇಹವು ಪೂರ್ಣವಾಗುವಂತಿದ್ದರೆ, ಕೆಲವರು ಹೇಳ್ತಾರಲ್ಲ, ಏನು ಮಾಡ್ಯಾರ? ಮನಸ್ಸು ಶರೀರ ಸಂಪತ್ತನ್ನು ತ್ಯಾಗ ಮಾಡಿ ಜೀವನದ ಮುಖ್ಯ ಗುರಿ ಏನದ ಅದು ಪೂರ್ಣ ಆಯ್ತಪ್ಪ ಅಂತಾರ ಕೆಲವರು. ಅವನೇನು ತಿಳ್ಕೊಂಡನ, ತನ್ನಷ್ಟಕ್ಕೆ ತಾನೇ ಮಹಾ ತ್ಯಾಗಿ, ನನ್ನಂಗ ತ್ಯಾಗ ಮಾಡಿದವರು, ಎಲ್ಲವನ್ನು ಬಿಟ್ಟವರು ಯಾರಿಲ್ಲ, ನಾನೇ ಮಹಾಭಾಗ್ಯಶಾಲಿ ಎಂದು ತಿಳಿತಾರೆ. ತ್ಯಾಗವು ಸ್ಥಿರವಾದ ಲಾಭವನ್ನು ಪಡೆಯುವ ಮೂಲ ಮಂತ್ರ. ಮೂಲ ಮಂತ್ರ ಏನ್ರಿ? ಸ್ಥಿರವಾದದನ್ನು ಪಡೆಯುವುದು. ಸ್ಥಿರ ಈ ದೇಹದಲ್ಲಿ ಸ್ಥಿರ, ಈ ಲೋಕದಲ್ಲಿ ಈ ಜಗತ್ತಿನಲ್ಲಿ ಸ್ಥಿರ ಅಂದರೆ ಯಾವಾಗಲೂ ಇರೋದು ಯಾವುದು? ಅದು ಆತ್ಮ ಅಥವಾ ಬ್ರಹ್ಮ ಅಥವಾ ಪರಮಾತ್ಮ. ಆ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳುವುದೇ ತ್ಯಾಗದ ಮೂಲ ಮಂತ್ರ. ಎಲ್ಲಿವರೆಗೂ ಈ ಮಿಥ್ಯವಾದ ನಶ್ವರವಾದ ಪ್ರಪಂಚವನ್ನು, ಮಿಥ್ಯವಾದ ನಿತ್ಯವಾದ ದೇಹವನ್ನು ಎಲ್ಲಿವರೆಗೂ ನೀ ತ್ಯಾಗ ಮಾಡಂಗಿಲ್ಲೋ ಅಲ್ಲಿವರೆಗೂ ಸ್ಥಿರವಾದ ಆತ್ಮ ನಿನಗಾಗೋದಿಲ್ಲ ಅಂತ ಆತದನ್ರಿ. ಮತ್ತು ತ್ಯಾಗ ಮಾಡಂದ್ರೇನು? ಅವನೇನು ಮೊದಲು ಮಹಾತ್ಯಾಗಿ ಅಂತ ಮನೆಗಿದ್ದದ್ದು ಮಾಡ್ಯಾನಲ್ಲ, ಎಲ್ಲ ರೊಕ್ಕ ಮಾಡ್ಯಾನ, ಬಂಗಾರ ಬೆಳ್ಳಿ ಎಲ್ಲ ತ್ಯಾಗ ಮಾಡ್ಯಾನ. ಇಷ್ಟೆಲ್ಲ ತ್ಯಾಗ ಮಾಡಿದವನು ನೀನು ಯಾರಂದ್ರೆ ಅವ್ನಿಗೆ ಗೊತ್ತಿಲ್ಲ. ತ್ಯಾಗ ಮಾಡಿದ್ದಿಲ್ಲಪ್ಪ, ನೀನು ಯಾರು? ಸುಮ್ಮನೆ ಮಾಡ್ಬೇಕಂತ ಯಾರೋ ಹೇಳಿದ್ರು ಮಾಡಿದೆ.
ಅದಕ್ಕೆ ತರುವ ದಂಡಿಸಬೇಡ ಅಂತ ಅಲ್ಲಿ ನಿಜಗೊಂಡು ಹೇಳಿದಂಥ ಮಾತು. ತ್ಯಾಗ ಪ್ರತಿ ಕ್ಷಣದಲ್ಲಿಯೂ ಬರುವ ಆತಂಕಗಳನ್ನು ತುಂಡು ತುಂಡು ಮಾಡುವ. ಪ್ರತಿಯೊಂದು ಕ್ಷಣದಲ್ಲಿ ನಮಗೆ ಆತಂಕದ ಭಯದ ವಾತಾವರಣ ಮನಸ್ಸಿನಲ್ಲಿ. ನದಿಯಲ್ಲಿ ಅಲೆಗಳು ಕ್ಷಣದಲ್ಲಿ ಒಂದು ಹೋದ ನಂತರ ಮತ್ತೊಂದು ಹೋದ್ಮೇಲೆ ಮಗದೊಂದು ಹೇಗೆ ನಿರಂತರವಾಗಿ ಬರ್ತಾವೋ ಅದೇ ರೀತಿ ಮನುಷ್ಯನ ಮನಸ್ಸಿನಲ್ಲಿ ಆತಂಕಗಳು ಅಲೆಗಳು ಬಂದಂಗೆ ಆಗ್ತಾವೆ. ಇದು ಹೋಯ್ತು ಅಂದ್ರೆ ಮತ್ತೊಂದು ಬಂತು, ಇದು ಹೋಯ್ತು ಅಂದ್ರೆ ಮತ್ತೊಂದು ಬಂತು. ಹೌದಿಲ್ಲ? ಈ ಅಲೆಗಳು ನಿಲ್ಲಿಸಬೇಕಾಗಿತ್ತು ಅಂದರೆ ಮನಸ್ಸಿನ ಆತಂಕಗಳನ್ನು ಅಲ್ಲಲ್ಲೇ ಕತ್ತರಿಸಿ ಹಾಕ್ಬೇಕಂದ್ರೆ ದಿವ್ಯವಾದ ಶಸ್ತ್ರ ತ್ಯಾಗದ ಮರ್ಮವನ್ನು ತಿಳಿದ ತ್ಯಾಗಿ ಪುರುಷನ ಲಕ್ಷಣ ಅಂತ. ಶಾಸ್ತ್ರದಿಂದ ನಾವು ಈ ತುಂಡು ಮಾಡಬೇಕು. ನಾವು ಬರ್ತಕ್ಕಂಥ ಆತಂಕಗಳೇನವ, ಏನಾನ ಒಂದು ವಸ್ತುವನ್ನು ತುಂಡು ಮಾಡಬೇಕಾದ್ರೆ ಒಂದು ಖಡ್ಗ ಬೇಕಲ್ಲ, ಅಲ್ಲಿ ಆಯುಧ ಬೇಕು. ಇಲ್ಲಿ ಮನಸ್ಸಿನಲ್ಲಿ ಬರುವಂಥ ಅನಂತ ವಿಚಾರಗಳೇನವ, ದುಃಖದ ವಿಚಾರ, ಅವು ಅಲ್ಲಲ್ಲೇ ಕತ್ತರಿಸಿ ಹಾಕಬೇಕಾಗಿದ್ರೆ ಇಲ್ಲಿ ಶಾಸ್ತ್ರ ಎನ್ನುವುದೇ ಖಡ್ಗ. ಶಾಸ್ತ್ರವೇ ಶಸ್ತ್ರ, ಶಾಸ್ತ್ರವೇ ಅಸ್ತ್ರ. ಯಾಕಂದ್ರೆ ಇದು ನಿರಾಕಾರವಾದ ಮನಸ್ಸಿನಲ್ಲೇ ಹೇಳಕತ್ತವ. ನಿರಾಕಾರದ ಮನಸ್ಸನ್ನ ಖಡ್ಗದಿಂದ ತುಂಡು ಮಾಡಕ್ ಬರಂಗಿಲ್ಲ. ಕಾಣೋ ವಸ್ತುವನ್ನ ಕಟ್ಟಿಗೆ ತುಂಡು ಮಾಡಕ್ ಬರ್ತದ, ನಿನ್ನ ದೇಹ ಕಾಣ್ತದ ತುಂಡು ಮಾಡಕ್ ಬರ್ತದ. ಮನಸ್ಸನ್ನ ತುಂಡು ಮಾಡಪ್ಪ ಅಂದ್ರೆ ಮನಸ್ಸು ನಿರಾಕಾರದ, ಅದನ್ನು ಯಾವ ಆಯುಧದಿಂದ ಅಸ್ತ್ರದಿಂದ ತುಂಡು ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ಒಂದೇ ಒಂದು ಅಸ್ತ್ರ ಅದ, ಅದು ಶಾಸ್ತ್ರವೇ ಅಸ್ತ್ರ ಅದ. ಶಾಸ್ತ್ರ ಹೇಳ್ತದಲ್ಲ, ಇದಕ್ಯಾಕೆ ಚಿಂತೆ ಮಾಡ್ತಿದ್ದೋ, ಇದಕ್ಯಾಕೆ ಅಷ್ಟು ಭಯ ಪಡ್ತಿದ್ದೋ ಅಂತ ಶಾಸ್ತ್ರ ಈ ಮಾತು ಮನಸ್ಸಿಗೆ ತೆಗೆದಾಗ ಮನಸ್ಸಿನ ಚಿಂತೆಗಳು ದೂರ ಆಗ್ತಾವ. ಏನು ಔಷಧ ಕೊಟ್ರೆ ಚಿಂತೆ ಹೋಗ್ತಾವೇನು? ಔಷಧಕ್ಕೆ ರೋಗ ಹೋಗ್ತಾವ. ಮನೋರೋಗ ಮಹಾವ್ಯಾಧಿ. ಮನಸ್ಸಿನ ರೋಗವನ್ನ ತೆಗಿಬೇಕಾಗಿತ್ತು ಅಂದ್ರೆ ಅದಕ್ಕೆ ಶಾಸ್ತ್ರದಿಂದಲೇ ತೆಗಿಲಿಕ್ಕೆ ಬರ್ತದ. ಮನಸ್ಸಿನ ದುಃಖವನ್ನ, ಈ ದೇಹದ ದುಃಖವನ್ನ ಔಷಧದಿಂದ ತೆಗಿಲಿಕ್ಕೆ ಬರ್ತದ. ಆದ್ರೆ ನಾವು ಡಾಕ್ಟ್ರಲ್ಲಿ ಹೋಗ್ತೀವಿ, ಇಲ್ರಿ ನಮಗೆ ಭಾಳ ಭಯ ಆಗ್ತದ, ಭಾಳ ಬುಗುಲಾಗ್ತದ ಅಂತ ಡಾಕ್ಟ್ರಲ್ಲಿ ಹೋಗ್ತೀವಿ. ಆ ಮನಸ್ಸಿನ ಬುಗುಲಿಗೆ ಭಯಕ್ಕೆ ಡಾಕ್ಟ್ರಲ್ಲಿ ಔಷಧ ಇಲ್ಲ. ಆ ಔಷಧ ಇದುವರೆಗೆ ಅಲ್ಲಿ ಹುಟ್ಟೇ ಇಲ್ಲ. ಹೌದಾ? ಮತ್ತು ನಾವು ಅದನ್ನ ಇಟ್ಕೊಂಡು ಅಲ್ಲಿ ಹೋಗ್ತೀವಿ, ಅವರು ಅದಕ್ಕೊಂದು ಟೆಸ್ಟ್ ಮಾಡಿಸ್ತಾರೆ. ಮಾಡಕಮ್ಮ ಎಲ್ಲ ನೋಡಿ ಇದ್ರಾಗೆ ಏನಿಲ್ಲ. ಆ ಮೊದಲೇ ನಿರಾಕಾರ ಅದು. ಮನಸ್ಸಿಗೆ ಆಕಾರ ಇಲ್ಲ, ಅದ್ರಾಗ ಏನು ನೆರಕ್ಕೆ ಬರ್ತದೆ? ಏನು ಆಕಾರ ಇದ್ದ ದೇಹದಲ್ಲಿ ಆದ್ರೆ ಕಾಣಿಸ್ತದೆ. ಮನಸ್ಸನ್ನು ಬುಗುಲಾದ ಮಾಡೋ ಒಂದು ಸ್ಕ್ಯಾನಿಂಗ್ ಅದು ನೋಡಿ ಹೇಳ್ತಾರೆ, ನೋಡಿ ಏನಿಲ್ಲ ಅಂತ. ಬೈಲಾಗೇನ ನಿರಾಕಾರ, ಅಲ್ಲಿ ಏನು ದೋಷನೇ ಇರಂಗಿಲ್ಲ, ಏನಿಲ್ಲ, ಆರಾಮಿರೋ, ಚಿಂತೆ ಮಾಡಬೇಡ, ಈಗ ಒಂದಿಷ್ಟು ಗೋಲಿ ತಗೋ, ಆಮೇಲೆ ಆರಾಮ ಅಂತ ಹೇಳ್ತಾರೆ, ಬಂದ್ಬಿಡ್ತೀವಿ. ತಪ್ಪೆಲ್ಲ ಆಗ್ಯದ, ನಮ್ಮಲ್ಲೇ ತಪ್ಪಾವ. ಹಾಗಾಗಿ ಇಂಥ ಒಂದು ತ್ಯಾಗದ ಮರ್ಮವನ್ನು ತಿಳಿದಂಥ ತ್ಯಾಗಿ ಪುರುಷರು ಹೇಗಿರ್ತಾರಪ್ಪ, ತ್ಯಾಗವನ್ನು ಮಾಡಿದಂಥ ಮರ್ಮ ಅಂದ್ರೆ ಗುಟ್ಟು ಅಂದ್ರೆ ಗುಂಬ ಅಂದ್ರೆ ಗೂಢ. ಅವ್ರು ತಿಳಿದವ್ರು ಹೆಂಗಿರ್ತಾರ ಅಂದರೆ, ಅವರ ಲಕ್ಷಣ ಏನಂದ್ರೆ, ಅಕುಶಲ ಕರ್ಮದಲ್ಲಿ ದೇಶವಿಲ್ಲದವನು ತ್ಯಾಗಿ ಒಂದನೇದು. ಕುಶಲ ಕರ್ಮದಲ್ಲಿ ಆಸಕ್ತಿ ಇಲ್ಲದವನು ತ್ಯಾಗಿ. ಸತ್ವ ಗುಣದಿಂದ ಕೂಡಿದವನು ತ್ಯಾಗಿ. ಸಂಶಯ ರಹಿತನಾಗಿರುವವನು ತ್ಯಾಗಿ.
ಅದರಲ್ಲಿ ಜ್ಞಾನಿ ಮಾತ್ರ ಪೂರ್ಣತ್ಯಾಗಿ ಅಂದ್ರೆ ನೋಡ್ರಿ, ಜ್ಞಾನಿ ಪೂರ್ಣತ್ಯಾಗಿ. ಆತನಿಗೆ ಅಹಿತದಲ್ಲಿ ಬಿಡಬೇಕಂತಿಲ್ಲ, ಹಿತದಲ್ಲಿ ಮಾಡಬೇಕು ಅನ್ನೋದಿಲ್ಲ. ಇದು ಮಾಡಬೇಕು ಒಳ್ಳೆಯದು ಅನ್ನೋದಿಲ್ಲ, ಕೆಟ್ಟದ್ದು ಬಿಡಬೇಕು ಅನ್ನೋದಿಲ್ಲ. ಇದು ಯಾರಲ್ಲಿ ಇರ್ತದಂದ್ರೆ ಜ್ಞಾನಿಗಳಲ್ಲಿ ಅಂತ. ಅದಕ್ಕೆ ಬಹಳ ಪುಣ್ಯ ಬೇಕು. ಯಾವ ಶ್ರವಣ ಭಕ್ತಿ ಪರೀಕ್ಷಿತ ಮಹಾರಾಜ್ ಅಂತ ಕೇಳಿರಿ. ಮತ್ತೆ ಇನ್ನು ಕೆಲವುಗಳಲ್ಲಿ ಸಖ್ಯ ಭಕ್ತಿ ಅಂತ ನವವಿಧ ಭಕ್ತಿಯಲ್ಲಿ ಬರ್ತದ. ಇದು ಯಾರಲ್ಲಿತ್ತು? ಅರ್ಜುನನಲ್ಲಿತ್ತು ಸಖ್ಯ ಭಕ್ತಿ. ಆ ಸಖ್ಯ ಭಕ್ತಿ ಅಂದ್ರೆ ಗೆಳೆಯರ ಪ್ರೀತಿ ಪ್ರೇಮ ವಿಶ್ವಾಸ ಅಂತ. ಕೆಲವರು ಗೆಳೆಯರಲ್ಲಿ ತಂದೆ ತಾಯಿ ಬಂಧು ಬಳಗದ ಮುಂದೆ ಹೇಳದಂತ ಎಲ್ಲ ವಿಷಯವನ್ನ ಮನಬಿಚ್ಚಿ ಯಾರ ಮುಂದೆ ಹೇಳ್ತಾರ? ಗೆಳೆಯರ ಮುಂದ. ಅಂದ್ರೆ ಅವರಲ್ಲಿ ಎಷ್ಟು ವಿಶ್ವಾಸ. ಭಕ್ತಿ ಅಂದ್ರೆ ವಿಶ್ವಾಸ. ಅಂದ್ರೆ ಮನೆಯಲ್ಲಿ ಹುಟ್ಟಿಸಿದ ತಂದೆ ತಾಯಿಯಲ್ಲಿ ಇರಲಾರಂತ ವಿಶ್ವಾಸ ಗೆಳೆಯನಿಲ್ಲ ಅದ್ ನೋಡ್ರಿ. ಅಂತ ಒಂದು ಭಕ್ತಿ ಯಾರಲ್ಲಿತ್ತು ಅಂದ್ರೆ ಅರ್ಜುನನಲ್ಲಿತ್ತು ನೋಡ್ರಿ. ಅವನ ಮುಂದ ಕೃಷ್ಣ ಭಗವಂತನ ಮುಂದ ತನ್ನಗೆ ಏನೇನು ಆಗಿದೆ, ಏನು ಆಗುತ್ತದೆ ಎಲ್ಲವನ್ನ ಕೃಷ್ಣ ಭಗವಂತನ ಮುಂದೆ ಹೇಳಿದ ಅರ್ಜುನ. ಅವನು ಇಷ್ಟು ಬಿಚ್ಚಿ ಎಲ್ಲವನ್ನ ಹೇಳಿದ ಕಾರಣಕ್ಕಾಗಿ ಕೃಷ್ಣ ಭಗವಂತ ಅರ್ಜುನನಿಗೆ ಯಾವುದನ್ನು ಮುಚ್ಚಿ ಹೇಳದೆ ಎಲ್ಲವನ್ನು ಬಿಚ್ಚಿ 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 ಹೇಳಿದ. ಅವನಲ್ಲಿ ಎಂತಹ ಭಕ್ತಿ ಇತ್ತು ಅರ್ಜುನ್ದಂದ್ರೆ, ಅವರು ಪ್ರತಿದಿನ ಆ ಕಡೆ ಈ ಕಡೆ ಕೃಷ್ಣ ಅರ್ಜುನ ಒಂದ್ ಕಡೆ ಹೋಗೋರು ಬರೋರು. ಪ್ರತಿದಿನ ಬೆಳಿಗ್ಗೆ ಅವರು ವ್ಯಾಯಾಮ ಮಾಡೋದಕ್ಕೋಸ್ಕರವಾಗಿ ವಿಹಾರಾರ್ಥವಾಗಿ ಅರ್ಜುನ ಕೃಷ್ಣ ಹೊರಟರು. ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಕೃಷ್ಣ ಹಿಂಗೆ ಆಕಾಶವನ್ನು ನೋಡು ಆಕಾಶದಲ್ಲಿ ಏನೋ ಒಂದು ಹದ್ದು ಹಾರಾಡಕತ್ತದ ಅಂದ. ನೀನು ನೋಡಂದ. ಅರ್ಜುನನ್ ನೋಡಿದ. ಬಹಳ ಪರೀಕ್ಷೆ ಮಾಡಕ್ ಹೋಗಲಿಲ್ಲ, ಸುಮ್ಮನೆ ನೋಡಿದಂಗೆ ಮಾಡಿದ. ಹೌದು ಭಗವಂತ, ಅದು ಹದ್ದೇ ಅಂದ. ಹದ್ದ ಅದು. ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಮತ್ತೆ ಕೃಷ್ಣ ಅರ್ಜುನ ಹೇಳಿದ, ಇಲ್ಲ ನಾನು ಹದ್ದಂತ ತಿಳ್ಕೊಂಡಿದ್ದೆ, ನೀನು ಹದ್ದಂದಿ. ಅದು ಹದ್ದಲ್ಲ, ಅದು ಪಾರಿವಾಳ ನೋಡಂದ ಅವನು. ಪಾರಿವಾಳ. ಅವಾಗ ಅರ್ಜುನ ಮತ್ತೆ ನೋಡಿದ, ಹೌದು ಭಗವಂತ, ಅದು ಪಾರಿವಾಳನೇ ಅಂದ. ಪಾರಿವಾಳ. ಮತ್ತೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಕೃಷ್ಣ ಭಗವಂತ ಅಂದ, ಅದು ಹದ್ದುನಲ್ಲ, ಪಾರಿವಾಳಲ್ಲ, ಅದು ಒಂದು ಕಾಗೆ ಕಣ್ಣಂಗೆ ಕಾಣ್ತದಂದ. ಅರ್ಜುನ ಮೇಲೆ ನೋಡಿದ, ಭಗವಂತ ಹೌದು ನೀವು ಹೇಳಿದಂಗೆ ಅದು ಕಾಗೆನಂದ. ಹೀಗೆ ಭಗವಂತ ಏನು ಹೇಳ್ತಾನ ಅದರಲ್ಲಿ ಅರ್ಜುನ ಹೌದು ಅಂತಂದ ವಿನ ಅದು ನೋಡಿದ್ದೊಂದು ಇರೋದು ಅಂತ ಅರ್ಜುನ ಗೊತ್ತಿದ್ರು ಕೂಡ ಅರ್ಜುನ ಇದು ಕಾಗೆ ಅಲ್ಲಪ್ಪ ಅಂತ ಹೇಳಲ್ಲ ಅವನು. ಅವಾಗ ಕೃಷ್ಣ ಭಗವಂತ ಕೇಳಿದ, ಹೇ ಅರ್ಜುನ, ನಾ ಏನಂತೀನಿ ಅದು ಹೌದಂತಿದ್ದಲ್ಲ, ಅಲ್ಲ ಅದನ್ನು ಹೌದಂತಿದ್ದಿ, ಹೌದಾದನ್ನು ಅಲ್ಲಂತಿದ್ದಿ, ಇದ್ಯಾವ ವಿಶ್ವಾಸ ನಿಂದು ಅಂದ. ಇದೇನು ವಿಶ್ವಾಸ? ಆವಾಗ ಅರ್ಜುನ ಹೇಳಿದ, ಭಗವಂತ ನಿನಗೆ ಅಸಾಧ್ಯವಾದದ್ದೇನಿಲ್ಲ. ನಾನು ಅಲ್ಲ ಅಂದರೆ ನೀನು ಹೌದು ಮಾಡಿ ತೋರಿಸುವ ಶಕ್ತಿ ನಿನಗಾದ, ಅದು ನನಗಿಲ್ಲ. ಅದಕ್ಕಾಗಿ ಇಂಥ ಭಗವಂತನಿಗೆ ಅಲ್ಲ ಅಂತ ಹೇಳೋದಕ್ಕಿಂತ ಹೌದು ಅಂತ ವಿಶ್ವಾಸ ಮಾಡಿದ್ರೆ ಸಂಪೂರ್ಣ ಸಮಸ್ಯೆನೇ ಬಗೆಹರಿತಂತ
ನಾ ಹೇಳಿದಂದಾಗ ಎಷ್ಟು ಭಕ್ತಿ ಇರ್ಬೇಕಂತ ಅವನಲ್ಲಿ. ಅರ್ಜುನಂದು ಭಗವಂತನ ಮಾತಿನ ಮೇಲೆ ಎಷ್ಟು ವಿಶ್ವಾಸ, ಎಷ್ಟು ಭಕ್ತಿ ಇತ್ತು. ಯಾವುದು ಅಂದರೆ ಹೌದು, ಒಂದು ವಿರುದ್ಧವಾದ ಮಾತೇ ಇಲ್ಲ ಅಲ್ಲಿ. ಆ ರೀತಿ ಸಖ್ಯ ಭಕ್ತಿ ಅನ್ನುವಂಥ ಶಿಷ್ಯರಲ್ಲಿ ಗುರುವಿನ ಮೇಲೆ, ಗುರುವಿನ ಮಾತಿನ ಮೇಲೆ, ಗುರುವಿನ ವಚನದ ಮೇಲೆ ಅಷ್ಟೇ ಶ್ರದ್ಧೆ ಭಕ್ತಿ ಇರಬೇಕು. ಇದು ಹೆಂಗಾತದ್ರಿ ಅಂತ ಕೇಳಂಗಿಲ್ಲ, ಇದು ಹೆಂಗಾತದ್ರಿ ಅಂತ ಕೇಳಂಗಿಲ್ಲ. ಯಾಕಂದ್ರೆ ಅವರು ಮಿಥ್ಯವನ್ನ ಎಂದು ಬೋಧ ಮಾಡುವಂಥ ಗುರುಗಳಲ್ಲ. ಅವ್ರೇನು ಬೋಧ ಮಾಡ್ತಾರ? ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರುವಕ್ಕು. ಶಿಷ್ಯಗೆ ವಿಶ್ವಾಸ ಬಂದದ, ಈ ಸತ್ಯವನ್ನು ಹೇಳಕೊಂಡ್ರಂದ್ಮೇಲೆ ಉಳಿದು ವಿಚಾರ ನಾನೇನು ಮಾಡದ ಅಂತೇಳಿ ಆ ಸತ್ಯವನ್ನು ನೋಡಿ ಗುರುವಿನಲ್ಲಿ ಭಕ್ತಿಯನ್ನು, ಗೆಳೆತನವನ್ನು ಬೆಳೆಸಬೇಕು. ಯಾರು ಅಂದರೆ ಶಿಷ್ಯರು ಅಂತ ಅರ್ಥ. ಹೀಗಾಗಿ ಯಾವ ಕರ್ಮವನ್ನು ಮಾಡೋ, ಕರ್ಮದಲ್ಲಿ ದುಃಖದ ವಿನ, ಕರ್ಮ ಅಶುಭವಿನ, ಕರ್ಮ ಸುಖದ್ದಲ್ಲ ಸುಖದ್ದಲ್ಲ. ಶುಭಗಳಿಗೆ ನೋಡ್ರಿ ಯಾವ ಚಲೋ ಅದ. ಏನು ನಡೆದದ? ಏನಿಲ್ಲ, ಮದುವೆ ನಿಶ್ಚಯ ಮಾಡೋಕಂತ ಮಾಡಿವ್ರಿ, ನೋಡ್ರಿ ಅಂತೀವಿ. ನೋಡಿದ ಅಲ್ಲೇನದ, ಆ ಕರ್ಮ ಮಾಡಲಿಕ್ಕೆ ಯೋಗ್ಯವಾದ ಗಳಿಗೆಯನ್ನು, ದಿವಸವನ್ನು ನಿರ್ಣಯ ಮಾಡಿ ಬರ್ಕೊಟ್ರು. ಅದಲ್ಲ, ಅದು ನೀನು ದುಃಖ ಕೊಡ್ತವ್ರು, ಸುಖ ಕೊಡ್ತೀನಿ ನಿನಗೆ. ಆಯ್ತು, ಅದೇ ದಿನ ಮಾಡ್ಬೇಕಪ್ಪ, ಚಲೋ ಆದಂತೇಳಿ ಇನ್ನು ಕೈಯಲ್ಲಿ ನಿನಗೆ ಸಂಪಾದನೆ ಇಲ್ಲದಿದ್ರೂ ಕೂಡ ಸಾಲ ಸೂಲ ಮಾರಾಟ ವಹಿವಾಟ ಎಲ್ಲವನ್ನು ಮಾಡಿ 10-15 ಲಕ್ಷ ರೂಪಾಯಿನ ಖರ್ಚು ಮಾಡಿದಲ್ಲ, ಆ ಗಳಿಗೆ ನಿನಗೆ ಆನಂದ ಆಯಿತು, ಸುಖ ಆಯಿತು, ದುಃಖ ಆಯ್ತು? ಆನಂದನೂ ಆಗಲಿಲ್ಲ, ಸುಖನೂ ಆಗಲ್ಲ, ಬರೀ ದುಃಖ ಆಯಿತು. ಆಗ ನಮ್ಗೆ ಅರ್ಥ ಇಲ್ಲಪ್ಪ, ಒಳ್ಳೆ ಮುಹೂರ್ತದಾಗ ಮಾಡಿ, ಒಳ್ಳೆ ಮುಹೂರ್ತದಾಗ ಮಾಡಿ ಸಾಲ ಕಟ್ಟಕ್ಕೆ ಅಳಕತ್ತಿದ್ದಂದು. ಒಳ್ಳೆ ಮುಹೂರ್ತದಾಗ ಮಾಡಿದ್ರೆ ನೀನು ಆನಂದವಾಗಿರ್ಬೇಕಾಗಿತ್ತಲ್ಲ. ದುಃಖನ ನಾವು ಸುಖ ಅಂತ ಕಂಡೀವಿ, ಅದು ಎಂದೂ ಸುಖ ಆಗೋದಿಲ್ಲ. ಅದರಿಂದ ಅಮಂಗಲಕಾರಿ ಅಂದರು. ಅದು ಮಂಗಲಕಾರಿ ಅಲ್ಲ, ಅಮಂಗಲಕಾರಿ. ಹೀಗೆ ಭಾಷಾಕಾರರು ಇದಕ್ಕೆಲ್ಲ ಏನಂದ್ರು, ಕಾಮ್ಯಕರ್ಮ ಕಾಮ್ಯಕರ್ಮ ಅಂತ ಕರೆದ್ರೆ ವಿನ ಅದು ನಿಷ್ಕಾಮ್ಯ ಕರ್ಮ ಅಲ್ಲ ಅಂತ. ನಾವು ಮಾಡಿದೆವು ಇಷ್ಟೆಲ್ಲ ಒಳ್ಳೆ ಮುಹೂರ್ತ, ಅದಕ್ಕೆ ಬೇಕಾದಂಥ ಒಳ್ಳೆ ಎಲ್ಲವನ್ನು ವ್ಯವಸ್ಥೆ ಮಾಡಿದೀವಿ. 10-15 ಲಕ್ಷ ರೂಪಾಯಿ ಖರ್ಚುನ ಆಯ್ತು ಅಂತ ಇಟ್ಕೋ, ಇರಲಿ, ತಪ್ಪೇನಲ್ಲ. ಅದು ಯಾವುದಕ್ಕಾಗಿ ಅಂದರೆ, ಒಂದು ಹೆಣ್ಣು ಗಂಡನ್ನು ಕೂಡೋದಕ್ಕೋಸ್ಕರವಾಗಿ ನಾವು 15 ಲಕ್ಷ ಖರ್ಚು ಮಾಡಿದ್ವಿ ನೋಡ್ರಿ. ಅದ್ರಾಗೇನದ? ಹೊಸದೇನದ? ಒಂದು ಹೆಣ್ಣು ಒಂದು ಗಂಡು ಪರಸ್ಪರ ಕೂಡಿ ನನ್ನ ಗಂಡ ಅಂತ ಆಕೆ ಅನ್ಬೇಕು, ನನ್ನ ಹೆಂಡತಿ ಅಂತ ಈತ ಅನ್ಬೇಕು. ಇವೆರಡಕ್ಕೆ 15 ಲಕ್ಷ ಖರ್ಚಾಯ್ತು ನೋಡಿ. ಇವೆರಡಕ್ಕಲ್ಲ. ಆಕೇನಂದ, ನನ್ನ ಗಂಡ ಅಂದ, ಇವನೇನಂದ, ನನ್ನ ಹೆಂಡತಿ ಅಂದ. ಹೆಂಡತಿ ಹೆಸರು ಅವರು ಅಂದಾಗ ಇವನು ಹೇಳ್ದ, ಗಂಡನ ಹೆಸರು ಹೇಳಂದ್ರೆ ಈಕೆ ಹೇಳಿದ್ಲು. ಇವೆರಡು ಹೆಸರು ಕೇಳಕ್ಕೆ 15 ಲಕ್ಷ ಹೋಗ್ಯದ. ಅದು ಗೊತ್ತಾಗಿಲ್ಲ ನಮಗೆ. ಆದರೆ ಖರ್ಚು ಮಾಡಬಾರಂತ ಅರ್ಥ ಅಲ್ಲ, ಅದನ್ನು ಮಿತವಾಗಿ ಮಾಡ್ರ ಅಂತಾರ. 15 ಲಕ್ಷ ಖರ್ಚಾದರೆ ನನ್ನ ಹೆಂಡತಿ ನನ್ನ ಗಂಡ ಅಂತ ಕಡಿಮೆ ಮಾಡ್ಯಾರ ಅನ್ನಂಗಿಲ್ಲೇನವರು ಅಂತಾರಿಲ್ಲ. ಮತ್ತೆ ಆಸ್ತಿ ಯಾಕೆ ಮಾಡ್ಕೋದಪ್ಪ ನೀನು? ಅಭಿಮಾನ 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 ಜೋಡ್ನ ಮುಕ್ತಿ ರೋಗಡ ಅಂದ್ರವರು. ಹೀಗೆ ಅನಂತ ಮಾತುಗಳನ್ನು ಮಹಾತ್ಮ ಇಲ್ಲಿವರೆಗೆ ಹೇಳ್ತಾ ಬಂದಾರ. ನಾವೇನು ಮಾಡ್ಬೇಕಂದ್ರೆ
ವೇದ ವಿಧಿಗಳನ್ನು ಮಹಾತ್ಮರ ಸಂತರ ಸತ್ಯವಾದ ಮಾತು ಏನು ಹೇಳ್ತಾರೆ ಆ ಮಾತಿನ ದಾರಿಯನ್ನೇ ಹಿಡಿದು ಹೋದಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದೆ. ಇಲ್ಲದೆ ಇದ್ದರೆ ಅದು ವ್ಯರ್ಥ ಆಗುತ್ತದೆ ಅರ್ಜುನ ಅಂತ ಇಲ್ಲಿವರು ಕೃಷ್ಣ ಭಗವಂತ ಅರ್ಜುನಿಗೆ ಬೋಧವನ್ನು ಮಾಡಿದ. ಇಲ್ಲಿಗೆ ಸಮಯ ಆಗ್ಯದ. ನಾಳೆ ದಿನ ಮತ್ತೆ ನಾಳೆ ನಾವು ಸ್ವಲ್ಪ ಬೆಳಗ್ಗೆ ಗುಲ್ಬರ್ಗಕ್ಕೆ ಹೋಗ್ಬೇಕಾಗ್ಯದ. ತಾವು ಇದ್ದವರು ಸಾಯಂಕಾಲ ಶಾಸ್ತ್ರವನ್ನು ನಡೆಸ್ರಿ. ಆಮೇಲೆ ಇವತ್ತಿನ ದಿನ ನಮ್ಮ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಸಚ್ಚಿಷ್ಯರು ಆದ ಧರ್ಮಪತ್ನಿ ಯಲ್ಲಾಲಿಂಗ ಮಹಾರಾಜರು ಮತ್ತು ಅವರ ಧರ್ಮಪತ್ನಿ ಸದ್ಗುರು ಬಸವಾನಂದರ ಶಿಷ್ಯರು. ಬಡತನದಲ್ಲಿ ಕೂಡ ಅವರ ಗುರುಗಳ ರಕ್ಷಣೆಗಾಗಿ ಸೇವೆಯನ್ನು ಮಾಡಿದಂಥ ವ್ಯಕ್ತಿಗಳು. ಬಹಳ ಒಳ್ಳೆಯ ಸತ್ಪುರುಷ. ಆತ ಎಂದಿದ್ದರೂ ಒಂದು ದಿನ ಸಾವು ತಪ್ಪದು ಅನ್ನುವಂಗೆ 4-5 ವರ್ಷ ಕೆಳಗೆ ಅವರು ದೇಹ ಬಿಟ್ಟರು. ಅದಕ್ಕಿಂತ ಮುಂಚಿತವಾಗಿ ಅವರ ಧರ್ಮಪತ್ನಿ ಅನಾರೋಗ್ಯದಿಂದ ಬಳಲ್ತಿದ್ರು. ಆಕೆ ಸುಮಾರು 6, 7, 8 ವರ್ಷದಿಂದ ಬರೀ ಡಯಾಲಿಸಿಸ್ ಮೇಲೆ ಬದುಕಿಲ್ಲಕ್ಕೆ. ನಿಜವಾಗಿ ಕೂಡ ಅಂಥ ಮಕ್ಕಳು ಅಂಥ ಸೊಸೆಯಂದರು ಎಲ್ಲರಿಗೂ ಸಿಗೋದು ಭಾಳ ಕಷ್ಟ ಅಂತ ನನಗೆ ಅನಿಸ್ತು. ವಾರಕ್ಕೆ 2 ಸಲ ರಾಯಚೂರಿಗೆ ಕರ್ಕೊಂಬಂದು ಡಯಾಲಿಸಿಸ್ ಮಾಡಿಸಿ ಮನೆಗೆ ಹೋಗಿ ಯಾವ ಥರ ಆಕೆಯನ್ನು ಜೋಪಾನ ಮಾಡಿದ್ರು ಅಂದರೆ ಸ್ವಂತ ಸಣ್ಣ ಕೂಸನ್ನು ಕೂಡ ತಾಯಿ ಮಾಡೋದಿಲ್ಲ. ಆ ಪ್ರಕಾರವಾಗಿ ಅವರ ಮಕ್ಕಳು ಆಕೆಯನ್ನು ಜೋಪಾನ ಮಾಡಿದರು. ಆಕೆಗೋಸ್ಕರವಾಗಿ ಒಂದು ಹೊಸ ಆಟೋವನ್ನೇ ತಂದರು ರಾಯಚೂರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ. ಯಾಕಂದ್ರೆ ಬಸ್ಸಿನೇ ಕೂಡ್ಲಿಕ್ಕೆ ಅದಕ್ಕೆ ತೊಂದರೆ ಅಲ್ಲ. ಒಂದು ಗಾಡಿನ ಸ್ವಂತ ಮಾಡಿ ದಿವಸ 2,000 ರೂಪಾಯಿ ದುಡಿಯುವಂಥ ಒಬ್ಬ ಮಗ ತಾಯಿ ಹತ್ರನೇ ಇದ್ದವನು. ಹಾಸನ ಬೆಂಗಳೂರು ಕಡೆ ಹೋದರೆ ಅವನು 2,000 ರೂಪಾಯಿ ದುಡಿತಾರೆ. ಆದರೆ ಎಲ್ಲರೂ ದುಡಿಲಿಕ್ಕೆ ಹೋದರೆ ತಾಯಿನ ನೋಡೋರು ಯಾರಿಲ್ಲ ಅಂತ ತಿಳ್ಕೊಂಡು ಎಲ್ಲರೂ ಸೇರಿ ನೀನು ಅಮ್ಮನ ಹತ್ರ ಇರು, ಆಕೆ ಸೇವೆ ಮಾಡ್ತಾ ಇರು, ರಾಯಚೂರಿಗೆ ಕರ್ಕೊಂಡು ಬಾ, ಆಕೆಗೆ ಏನೇ ಕಡಿಮೆ ಆಗ್ಲಾರ್ದಂಗೆ ಎಲ್ಲ ದುಡ್ಡಿನ ವ್ಯವಸ್ಥೆ ನಾವು ಮಾಡ್ತೇವೆ ಅಂತೇಳಿ ಇನ್ನು 2 ಮಕ್ಕಳು ಹೇಳಿ ಎಷ್ಟು ವರ್ಷ ಆಕೆಯನ್ನು ಕಾಪಾಡ್ತಾ ಬಂದರು. ವಿಚಿತ್ರತೆ ಏನಂದರೆ ಆ ಎಮ್ಮಗೆ ಒಂದು ದೊಡ್ಡ ಆಶ್ಚರ್ಯ. ನಮ್ಮ ಗುರುಬಳಗದಲ್ಲಿ ಅನಂತ ಆಗಲಾರ್ದ ಪವಾಡ ಆಗ್ಯಾವ. ನಾವು ಯಾರು ಹೇಳಂಗಿಲ್ಲ ಮಂದಿ. 6-7 ವರ್ಷದಿಂದ ಆ ಎಮ್ಮಗೆ ಮೂತ್ರ ಇಲ್ಲ ನೋಡ್ರಿ. ಹೆಂಗೆ ಬದುಕಿರಬಹುದು? ಮೂತ್ರ ಒಂದನೇ ಮೂತ್ರ ಇಲ್ಲ. ಇಷ್ಟು ಇದ್ದು ಆಕೆ ಇಲ್ಲಿವರೆಗೂ ಎಷ್ಟು ಚಂದ ಬದುಕಿಲ್ಲ ಅಂದರೆ, ನಾ ಯಾವಾಗಾದ್ರೂ ಮಠಕ್ಕೆ ಹೋದರೆ ಮನೆಯಿಂದ ಸೀದಾ ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಹೋತಿಲ್ಲ. ಅಮ್ಮ ತಾಯಿ ನೀ ಬರಬೇಡ, ನಾನೇ ಮನೆಗೆ ಬರ್ತೀನಿ, ಹೋಗುವಾಗ ಭೇಟಿ ಆಗ್ತೀನಂದರೆ ಇಲ್ಲಪ್ಪ ನೀನಿದ್ದಲ್ಲಿಗೆ ನಾವು ಬರಬೇಕು, ನಾವಿದ್ದಲ್ಲಿಗೆ ನೀವು ಬರಬಾರ್ದು, ಅದಕ್ಕಾಗಿ ನಾ ಬಂದೀನಂತೇಳಿ ಅರ್ಧ ಗಂಟೆ ತಾಸು ಕುಂತು ಮತ್ತು ಎಲ್ಲರ ಜೊತೆ ಇಷ್ಟು ಬೇಕಾದ ಪ್ರಸಾರ ಮಾಡಿ ಹೋತಿಲ್ಲ. ಆ ಒಂದು ತಾಯಿ ಯಲ್ಲಾಲಿಂಗ ಮಹಾರಾಜರ ಧರ್ಮಪತ್ನಿ. ಆಕೆ ಇವತ್ತು ಬೆಳಗ್ಗೆ 5 ಗಂಟೆಗೆ ತಮ್ಮ ಭೌತಿಕವಾದ ದೇಹವನ್ನು ತ್ಯಾಗ ಮಾಡಿ, ಅವರ ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಇರುವ ಉದ್ದೇಶದಿಂದ ಬೇಗ ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣದಿಂದ ನಾಳೆ ದಿನ ಅಂತಿಮ ಸಂಸ್ಕಾರವನ್ನು ಇಟ್ಕೊಂಡಾರ ಅವರು. ನಾಳೆ ಬೆಳಗ್ಗೆ 10-10:30 ಒಳಗಡೆ ಅಂತಿಮ ಸಂಸ್ಕಾರ ಆಗ್ತದೆ. ನಾವು ಇವತ್ತು ಯಾಕೆ ಹೋಗಿ ಬಂದೆ ಅಂದರೆ, ಯಾವಾಗಲೂ ನಾವು ಅಂತಿಮದಲ್ಲೇ ನಾವು ಹೋಗ್ಬೇಕಿಂತ ಕಾರ್ಯದಲ್ಲಿ ನಾನು ನಾಳೆ ಬೆಳಗ್ಗೆ ಗುಲ್ಬರ್ಗಕ್ಕೆ ಹೋಗ್ಲಿಕ್ಕೆ ಅನಿವಾರ್ಯ ಕಾರಣದಿಂದ ನಾಳೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಕಾರಣದಿಂದ ಇವತ್ತು ಹೋಗಿ
ಅಂತಿಮ ದರ್ಶನವನ್ನು ಮಾಡಿ ಒಂದು ಮಂಗಲ ಮಾಡಿ ಬರೋದಂತ ಇದ್ದಕ್ಕಿದ್ದಂಗೆ ತಯಾರದು, ಯಾರಿಗೆ ಹೇಳಿಲ್ಲ. ನಾಳೆ ದಿನ ಇಲ್ಲಿರೋರಿಗೂ ಕೃಷ್ಣಗೆ ಹೇಳೀನಿ, ನಿಮಗೆ ಹೇಳಿರ್ಬೋದು, ನೀವು ವಿಚಾರ ಮಾಡಿರಿ. ಒಂದು 8-10 ಜನ ಆದರೂ ಕೂಡ ಒಂದು ಯಾವುದನ್ನ ಗಾಡಿ ಮಾಡಿಕೊಂಡು ಬೆಳಗ್ಗೆ ಹೋಗಿ 2 ಕಾರ್ಯ ಆಗ್ತವೆ. ನೀರ್ಮಾನೆಯಲ್ಲಿ ನಮ್ಮ ಶಿಷ್ಯ ಬಳಗದ ಮಠದಲ್ಲಿ ಒಂದು ಮದುವೆ ಇದೆ. ಆ ಮದುವೆ ಕಾರ್ಯಲ್ಲಿ ಅಕ್ಷತೆ ಹಾಕಿ ಅಲ್ಲೇ ಮನೆಗೆ ಹೋಗಿ ಒಂದು ಮಂಗಲವನ್ನು ಮಾಡಿ ಬಂದರೆ 2 ಕಾರ್ಯ ಆಗ್ತದ ಅನ್ನುವಂಥ ಉದ್ದೇಶ ನಮ್ಮದಾದ. ಅದಕ್ಕಾಗಿ ಇವತ್ತ ಹೋಗಿ ಬರೋದು ಬೇಡ, ಯಾಕಂದ್ರೆ ನಾಳೆ ಆಗೋದು, ಅದಕ್ಕೆ ನಾಳೆನೇ ಹೋದ್ರೆ ಚೆನ್ನಾಗಿ ಅಂತ ಹೇಳಿದ್ದೆ. ತಾವೆಲ್ಲರೂ ಅನುಕೂಲ ಆದರೆ ನಾಳೆ ಹೋಗಿ ಆ 2 ಕಾರ್ಯಲ್ಲಿ ಭಾಗಿಗಳಾಗಿ ಬಂದರೆ ಅದೊಂದು ಸಂತೋಷ ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಆಕೆಯ ಆತ್ಮ ಅನ್ನುವಂಥದ್ದು ಅದಕ್ಕೆ ಸಾವಿಲ್ಲ, ಆತ್ಮ ಹುಟ್ಟಿಲ್ಲ. ಅದು ಭೌತಿಕ ದೇಹ, ಅದು ಹುಟ್ಟದ ಭೌತಿಕ ದೇಹ, ಅದು ನಾಶ ಆಯಿತು. ಆದರೂ ಕೂಡ ಆ ಭೌತಿಕ ದೇಹ ಏನದ ಅದು ಪುಣ್ಯಮಯ ಶರೀರ. ಅದು ಮಹಾತ್ಮರ ಪಾದ ಸೇವೆಯನ್ನು, ಸದ್ಗುರು ಬಸವಾನಂದ ಸೇವೆಯನ್ನು ಮಾಡಿದಂಥ ದೇಹ, ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಂಥ ತಾಯಿ. ಹೀಗಾಗಿ ಆಕೆಗೆ ನಾವು ಏನು ಹೇಳಕ್ಕೆ ಬರೋಂಗಿಲ್ಲ. ಆತ್ಮನಿಗೆ ಶುಭ ಕೋರೋದನ್ನಿಲ್ಲ, ಆತ್ಮನಿಗೆ ಶಾಂತಿಯನ್ನು ಹೇಳಕ್ಕೆ ಬರೋಂಗಿಲ್ಲ. ಅದು ಮೊದಲೇ ಶಾಂತಿ ಆದ, ಅದು ಮೊದಲೇ ಶುಭವಾದ. ಅಶುಭವಾದ ದೇಹ ಇಲ್ಲಿಗೆ ಕಡೆಗಾಗಲಿ, ಮುಂದೆ ಜನ್ಮ ಬರದೇ ಇರಲಿ ಅಂತಕ್ಕಂಥ ನಾವು ಸಿದ್ಧಾರೂಢ ಮಹಾಸ್ವಾಮಿಗಳಲ್ಲಿ ಆಸೆಯನ್ನು ಮಾಡೋದು ಬೇಡೋದ್ರಿ. ಅಂದರೆ ಈ ಭೌತಿಕ ದೇಹ ಇಲ್ಲಿಗೆ ನಿಂತು ಹೋಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮಂಗಲವನ್ನು ಹೇಳ್ರಿ. ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ, ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ. ಶಿವಾಯ ನಮಃ ಓಂ, 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 ಶಿವಾಯ ನಮಃ ಓಂ,
ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಓಂ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಈ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಸದಾ ಬೆಳಗುತ್ತದ ಹೃದಯ ಕಮಲದಳು ಸದಾ ಬೆಳಗುತ್ತದ ಹೃದಯ ಕಮಲದು ಈಗೋ ಇಲ್ಲದ ನೋಡು ಸಖಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ತಾನೆ ತಾನೆ ಕುಳಿತೋ ತನ್ನೊಳು ಏನೋ ಕಳವ ತುಂಬಿ ತಾನೆ ತಾನೆ ಕುಳಿತೋ ತನ್ನೊಳು ಏನು ಕಳವ ತುಂಬಿ ತಾನೆ ಕುಳಿತು ಏನು ಹೇಳಲಿ ಸ್ವಾನುಭಾವದಿ ಏನು ಹೇಳಲಿ ಸ್ವಾನುಭಾವದಿ ಕೂನ ತೋರಿದ ಜ್ಞಾನ ಮೂರುತೆ ಸದಾ ಬೆಳಗುತ್ತದ ಜ್ಯೋತಿ ಜೈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆದು ಎಲ್ಲರೋಳು ಬೆರೆದು ನಿಜ ಸುಖದಲ್ಲಿ ಮೈಯ ಮರೆತು ಎಲ್ಲರಲ್ಲಿ ಬೆರೆದು ಅಲ್ಲ ಹೌದು ಇಲ್ಲೇ ಉಂಟು ಅಲ್ಲ ಹೌದು ಇಲ್ಲೇ ಉಂಟು ಬಲ್ಲ ಮಾತ್ಮರಿಗೆ ಸಲ್ಲ ಸೂಕ್ಷ್ಮವಿದು ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ನಿತ್ಯ ನಿರುಪಾದಿ ಉಪಾದಿಗೆ ಹತ್ತದೆ ಬೆಳಗಿದಿ ನಿತ್ಯ ನಿರುಪಾದಿ ಉಪಾದಿಗೆ ಹತ್ತಲೆ ಬೆಳಗಿದಿ ಸತ್ಯ ಚಿದಾನಂದನಾಗಿ ಸತ್ಯ ಚಿದಾನಂದನಾಗಿ ಎತ್ತ ನೋಡಿದರ ತರುತಮಯವಾಗಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಸದಾ ಬೆಳಗುತ್ತದ ಹೃದಯ ಕಮಲದೊಳು ಸದಾ ಬೆಳಗುತ್ತದ ಹೃದಯ ಕಮಲದು ಈಗೋ ಇಲ್ಲದ ನೋಡು ಸಖಿ ಸದಾ ಬೆಳಗುತ್ತದ ಜ್ಯೋತಿ ಈ ಜ್ಯೋತಿ ಸದಾ ಬೆಳಗುತ್ತದ ಜ್ಯೋತಿ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಥ ಬಿಂದು ಕಳಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ की जय श्री सद्गुरु शिवपुत्र महास्वामी महाराज की जय श्री सद्गुरु बसवानंद स्वामी महाराज की जय श्री सद्गुरु अभिनव निजगुण स्वामी महाराज की जय सकला साधु संत महाराज की जय जय मंगलम जय नमः पार्वती पति शिवर महादेव।